ತರುಣ್ ಮತ್ತು ಸೋನಾಲ್ ಮದುವೆ. ಇಬ್ಬರು ಸ್ನೇಹಿತರೆ. ತರುಣ್ ತುಂಬ ವರ್ಷದ ಸ್ನೇಹಿತರು. ಇಬ್ಬರಿಗೂ ಮದುವೆ ಶುಭಾಶಯಗಳು, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ಸೊ ತರುಣ್ ಮೂಲತಃ ಅವರು ನಾರ್ತ್ ಕರ್ನಾಟಕದವರಾದರೂ ಕೂಡ ಬೆಂಗಳೂರು ಬೇಸಲ್ಲಿದ್ದರು. ಈಗ ನಮ್ಮ ಕಡೆ ಹಳಿಯಾಗಿದ್ದಾರೆ. ಸೊ ಮಂಗಳೂರು ಹಳಿ ಆಗಿದ್ದಕ್ಕೆ ಖುಷಿ ಇದೆ. ಇನ್ನಾದಷ್ಟು ಮೋಸ್ಟ್ಲಿ ಅವರು ಮಂಗಳೂರು ಕಡೆ ಸಿಗ್ತಾರೆ ಅಂತ ಅಂದ್ಕೊಳ್ತೀನಿ. ನಾನು ಬೆಸ್ಟ್ ವಿಶಸ್ ಇಬ್ಬರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಇವಾಗ ಹೇಳಿ ಅವ್ರಿಗೆ ಭಯ ಬೀಳ್ಸೋದು ಬೇಡ. ತರುಣ್ ಸರ್ ಹಾಗೂ ಸೋನಾಲ್ ಅವ್ರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್. ಯಾವಾಗಲೂ ಖುಷಿಯಾಗಿರಿ. ತರುಣ್ ಸರ್ ಇವಾಗ ಮಂಗಳೂರು ಹಳಿ ಆಗಿದ್ದಾರೆ. ಅವ್ರಿಗೆ ಬಾಯ್ಲ್ಡ್ ರೈಸ್ ಫಿಶ್ ಕರಿ ಫಿಕ್ಸ್ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬ ಒಳ್ಳೆ ಸ್ನೇಹಿತ, ತುಂಬ ಒಳ್ಳೆ ಟೆಕ್ನಿಷಿಯನ್ನು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಒಳ್ಳೆ ಮನಸ್ಸು. ಖುಷಿಯಾಗತ್ತೆ. 106 ವರ್ಷದ ಕಾಲ ಚೆನ್ನಾಗಿರಲಿ. ಅವ್ರ ಲೈಫ್ ಯಾವಾಗಲೂ ಖುಷಿಯಾಗಿರಲಿ ಅಂತ ಬಯಸ್ತೀನಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಮಗ. ಇಂಡಸ್ಟ್ರಿದೆಲ್ಲ ಒಳ್ಳೆ ಲಕ್ಷಣ, ಒಳ್ಳೆ ಸಂಭ್ರಮ. ಭೀಮ್ ಅಮಾವಾಸ್ಯೆ ಮುಗಿದೋಯ್ತು. ಭೀಮಾ ಬಂದ, ಈ ಗಂಡು ಹೆಣ್ಣು ಬಂದರು. ಮುಂದಿನ ವರ್ಷಕ್ಕೆ ಮಕ್ಕಳಾಗಲಿ ಅವ್ರಿಗೆ. ನಾಮಕರಣಕ್ಕೆಲ್ಲ ಸೇರೋಣ. ಥ್ಯಾಂಕ್ ಯು. ತರುಣ ಅತ್ಯಂತ ಆತ್ಮೀಯ ಗೆಳೆಯ, ಬಹುದಿನಗಳ ಪರಿಚಿತ. ಸೋನಲ್ ಕೂಡ ಆತ್ಮೀಯ ಗೆಳತಿ. ಇಬ್ಬರು ಕುಟುಂಬದವರೇ. ಇದು ನನಗೆ ಒಂದು ಕುಟುಂಬದ ಥರ ಮದುವೆ. ಒಂದು ಕರಾವಳಿ, ಒಂದು ಬೆಂಗಳೂರು. ಇವತ್ತು ಅವ್ರ ಪ್ರೇಮ ಗೊತ್ತಿತ್ತು ಸ್ವಲ್ಪ. ಇದು ಮದುವೆ ಅಂತ ಹೇಳಿದಾಗ ಕೇಳಿದ ಕೆಲವು ಮೊದಲಿಗರಲ್ಲಿ ನಾನು ಒಬ್ಬ. ತುಂಬ ಅಂದರೆ ತುಂಬ ಸಂತೋಷ ನನ್ನ ಕುಟುಂಬಕ್ಕೆ. ಇದು ನನ್ನ ಕುಟುಂಬದ ಮದುವೆ, ಸಮಸ್ತ ನಾಡಿನ ಮದುವೆ ಅಂತ ಹೇಳೋದು ಇಷ್ಟಪಡ್ತೀನಿ. ಸಕಲರು ವಧುವರರಿಗೆ ತಮ್ಮ ಪ್ರೀತಿ ಹಾರೈಕೆಗಳನ್ನು ಸಲ್ಲಿಸಿ ಅವರ ಸದಾಕಾಲ ಸುಖಿಗಳಾಗಿರಲಿ ಅಂತ ಒಬ್ಬ ಕನ್ನಡಿಗನಾಗಿ, ಒಬ್ಬ ಗೆಳೆಯನಾಗಿ ಅವರನ್ನು ಆಶೀರ್ವದಿಸ್ತೇನೆ. ನನ್ನ ಬೆಸ್ಟ್ ವಿಶಸ್ ಅವ್ರ ಜೊತೆ ಯಾವತ್ತೂ ಇರುತ್ತೆ. ನಮಸ್ಕಾರ. ನಮ್ಮ ಆತ್ಮೀಯ ಸ್ನೇಹಿತರು ಸುಧೀರ್ ಅವರು, ನನ್ನ ಸಹ ಕಲಾವಿದರು. ಇವತ್ತು ಅವರ ಮಗನ ಮದುವೆ, ನನ್ನ ಮಗನ ಮದುವೆ ಅಷ್ಟೇ ಖುಷಿ ಆಯಿತು ನನಗೆ. ಸೊ ಅವನಿಗೆ ವಿಶ್ ಮಾಡೋಣ ಅಂತ ಬಂದ್ವಿ. ಒಂದು ಕಾಮಿಡಿ ಕಿಲಾಡಿ ಶೂಟಿಂಗ್ ಅಂತ ಬಿಟ್ಬಿಟ್ಟು ಬಂದಿದ್ವಿ. ಥ್ಯಾಂಕ್ ಯು. ನಮಸ್ಕಾರ. ಮದುವೆ ಸೊ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ, ಅದರ ನಂತರ ಮದುವೆ ಮತ್ತು ಟಿ ವಿ ಶೋ. ತರುಣ್ ಬಂದಾಗ ಅದೇ ಹೇಳ್ತಿದ್ರು, ಎಲ್ಲವೂ ನೀಟಾಗಿ ಅಲೈನ್ ಆಗಿದೆ ಸಂತು. ತುಂಬ ಒಂದು ಖುಷಿಯಾದ ಫೇಸ್ ಅಂತ. ಸೊ ಯಾವುದೇ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ನಟನಾಗಿ ಬಂದು ಒಂದು ನಿರ್ದೇಶಕನಾಗಿ ತನ್ನನ್ನು ತಾನು ಪ್ರೂವ್ ಮಾಡಿಕೊಂಡು ಒಂದು ದೊಡ್ಡ ಸಿನಿಮಾ ಫ್ಯಾಮಿಲಿಯಿಂದ ಬಂದು ಇವತ್ತು ಅವರು ಒಂದು ಸುಖದ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಸಪ್ತಪದಿ ತುಳಿದಿದ್ದಾರೆ, ನಾಳೆ ತುಳಿತಾ ಇದ್ದಾರೆ. ಸೊ ಮದುವೆ ಆಗ್ತಿದ್ದಾರೆ. ಸೊ ತರುಣ್ಗೆ ಪ್ರೊಫೆಷ್ನಲಿನೂ ದೇವ್ರು ಒಳ್ಳೇದು ಮಾಡಿದ್ದಾನೆ, ಪರ್ಸ್ನಲಿನೂ ಒಳ್ಳೇದು ಮಾಡಲಿ. ಸೊ ಅವ್ರ ಸಂಸಾರ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ತರುಣ್ ಆ್ಯಂಡ್ ಸೋನಲ್. ಥ್ಯಾಂಕ್ ಯು. ಮತ್ತು ಸೋನಾಲ್ಗೆ ತುಂಬ ಹೃದಯದ ಒಂದು ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಭಗವಂತ ನಿಮ್ಮಿಬ್ಬರಿಗೂ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಅಷ್ಟೈಶ್ವರ್ಯ, ಸಂತಾನ ಭಾಗ್ಯ ಎಲ್ಲನೂ ಹೆಚ್ಚಾಗಿ ಕೊಟ್ಟು ಕಾಪಾಡಲಿ ಅಂತ ವಿಶ್ ಮಾಡ್ತೀನಿ. ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್. ಸೊ ಹಾಗಾಗಿ ನಾವಿಲ್ಲಿ ಅತಿಥಿಗಳ ಥರ ಇಲ್ಲ, ನಮ್ಮದೇ ಕುಟುಂಬದ ಒಂದು ವಿಶೇಷವಾದಂಥ ಸಂದರ್ಭ. ಸೊ ಹಾಗಾಗಿ ಎಲ್ಲ ಕುಟುಂಬದವರು ಸೇರಿ ನಮ್ಮ ಕುಟುಂಬದ ಈ ಒಂದು ಸಂಭ್ರಮವನ್ನು ಸಂಭ್ರಮಿಸ್ತಾ ಇದ್ದೀವಿ ನಿಮ್ಮ ಜೊತೆ. ಹೌದು, ಇವ್ರು ಸೌತಿಗೆ ಮದುವೆ ಆಗ್ತಾ ಇದೆ. ಏನು ಖುಷಿ ಇಲ್ಲ ಈಗ ಅದೆಲ್ಲ ಏನಿಲ್ಲ, ಅದು ಅವಾಗಲೂ ಮಾತು. ಇಲ್ಲ ಹೇಳಿದರು ಅಂದರೆ ಆ್ಯಕ್ಚುಲಿ ಅವನಿಗೆ ಇನ್ನು ಆ್ಯಕ್ಚುಲಿ ಕನ್ಫರ್ಮೇಷನ್ ಇರಲಿಲ್ಲ. ಅವನಿಗೆ ಆಗೋದೋ ಬೇಡವೋ ಅನ್ನೋ ಒಂದು ಕನ್ಫರ್ಮೇಷನ್ ಇತ್ತು. ಆಮೇಲೆ ಅವ್ನು ಎಲ್ಲನೂ ಸಹ ತುಂಬ ಅರ್ಜೆಂಟ್ ಬಿದ್ದು ಆತರ ಪಟ್ಟು ಏನೋ ಹೇಳ್ಬಿಡಲ್ಲ. ನೀಟಾಗಿ ಒಂದು ಪ್ಲ್ಯಾನ್ ಮಾಡಿ ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದನ್ನು ಚೆನ್ನಾಗಿ ಯೋಚನೆ ಮಾಡಿ ಹೇಳೋವಂಥದ್ದು. ಸೊ ಮದುವೆ ಅಂತ ಬಂದಾಗ ತೀರಾ ವೈಯಕ್ತಿಕವಾದಂಥ ವಿಚಾರ. ಆಮೇಲೆ ಅವನೇನೇ ತೊಗೊಂಡ್ರು ರೈಟ್ ಡಿಸಿಷನ್ ತೊಗೊತಾನೆ ಅಂತ ನಮ್ಮೆಲ್ರಿಗೂ ಗೊತ್ತಿತ್ತು. ಬಟ್ ಯಾವಾಗ ಒನ್ಸ್ ಕನ್ಫರ್ಮ್ ಆಯಿತು ಆಗ ನಮಗೆ ಹೇಳಿದ್ದೆ ಆ್ಯಕ್ಚುಲಿ ಈ ಥರ ಮದುವೆ ಆಗ್ತಾಯಿದ್ದೀನಿ ಅಂತೇಳಿ. ಮೊದಲನೇದಾಗಿ ನಂಗೆ ತುಂಬ ಖುಷಿಯಾಗಿದ್ದ ವಿಚಾರ ಏನು ಅಂದರೆ, ಸಿನಿಮಾ ಬ್ಯಾಕ್ಗ್ರೌಂಡ್ ಇರುವಂಥ ಹುಡುಗಿನೇ ಸಿಕ್ಕಿದ್ದು ನನಗೆ ಭಾಳಷ್ಟು ಸಂತೋಷ. ನಾನು ಅವನಿಗೆ ಸುಮಾರು ಸರಿ ಹೇಳ್ತಾ ಇದ್ದೆ, ಮದುವೆ ಆಗಬೇಡ ಅಂತ ಹೇಳ್ತಾ ಇದ್ರಲ್ಲಿ ನಾನು ಒಬ್ಬ.
ಬಿಕಾಸ್ ಆಫ್ ರೀಸನ್ ಅಂದರೆ ನಿಮ್ಮೆಲ್ರಿಗೂ ಗೊತ್ತು, ಈಸ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ. ಸೊ ಅವನಿಗೆ ತುಂಬ ಕ್ರಿಯೇಟಿವ್ ಮೈಂಡ್ ಇರೋದ್ರಿಂದ ಸಿನಿಮಾ ಗೊತ್ತಿಲ್ಲದೆ ಇರೋಂಥ ಹುಡುಗಿ ಅವ್ನ ಲೈಫಲ್ಲಿ ಬಂತು ಅಂದರೆ ಬಹುಶಃ ಅವ್ನ ಕ್ರಿಯೇಟಿವಿಟಿಗೆ ಎಲ್ಲೋ ಪ್ರಾಬ್ಲಮ್ ಆಗ್ಬೋದು. ಯಾಕಂದರೆ ಆ ಸ್ಕ್ರಿಪ್ಟ್ ಐಡಿಯಾ ಇರ್ಬೋದು, ಕಥೆಗಳಿರ್ಬೋದು, ಯಾವ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಉಟ್ಕೊಳ್ಳುತ್ತೆ ಗೊತ್ತಾಗಲ್ಲ. ಇವನು ಆ ಟೈಮಲ್ಲಿ ಒಂದು ಗ್ರೂಪ್ನ ಕರೆದು ಡಿಸ್ಕಷನ್ ಮಾಡೋದಾಗಲಿ, ಯಾವಾಗ ಮಧ್ಯರಾತ್ರಿ ಮೇಲೆ ಇರೋದು ಪೆನ್ ಇಟ್ಕೊಂಡು ಬರೆಯುವಂಥದ್ದಾಗಲಿ, ಇಂಥದ್ದೆಲ್ಲ ಆಯಿತು ಅಂದರೆ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಿರತಕ್ಕಂಥ ಹುಡುಗಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಇದೇನಿದು ನಮ್ಮ ಇದರಲ್ಲಿ ಒಂದು ಸಂಸಾರ ಮಾಡ್ತಾನ, ಇಲ್ಲ ಸಿನಿಮಾ ಅಂತ ಇರ್ತಾನೆ 24 ಗಂಟೆ ಅಂತ. ಅದೊಂದು ಭಯ ಆಯಿತು ಅವ್ನ ಕ್ರಿಯೇಟಿವಿಟಿ ಎಲ್ಲಿ ಪೆಟ್ಟು ಬೀಳುತ್ತೆ ಅಂತೇಳಿ. ಸೊ ಈಗ ಸಿನಿಮಾ ಬ್ಯಾಕ್ಗ್ರೌಂಡ್ ಇರೋ ಹುಡುಗಿನೇ ಬಂದಿದ್ದರಿಂದ ಎಲ್ಲನೂ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಡ್ತಾಳೆ. ಅವನ ಜೊತೆಯಲ್ಲಿ ವರ್ಕ್ ಮಾಡಿರೋದ್ರಿಂದ ಗೊತ್ತಿರುತ್ತೆ ಸಿನಿಮಾ ಕಷ್ಟ ಸುಖ ಏನು ಅಂತ. ಸೊ ಹಾಗಾಗಿ ಬಹಳಷ್ಟು ಸಂತೋಷ ಆಗಿದೆ ನಮಗೆ. ಸೋನಾಲ್ ಅವ್ನು ಭಾಳಲ್ಲಿ ಬರ್ತಾ ಇರೋದು. ಹೌದು, ನಾನು ಹೇಳದ್ನಲ್ಲ, ಅವ್ನು ಸಿನಿಮಾನೇ ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾನೆ. ಆಮೇಲೆ ಬೇರೆ ಅವ್ನ ಸ್ನೇಹಿತರದ್ದು ಯಾವುದಾದ್ರು ಈವೆಂಟ್ ಆಯಿತು ಅಂದರೆ ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಡ್ತಾನೆ. ಇದು ಅವನದೇ ಮದುವೆ ಆಗಿರೋದ್ರಿಂದ ಎಲ್ಲನೂ ತುಂಬ ಚೆನ್ನಾಗಿ ನೀಟಾಗಿ ಪ್ಲ್ಯಾನ್ ಮಾಡಿ, ಎಲ್ಲೂ ಯಾರೂ ಸಹ ಬೆರಳು ತೋರಿಸದೇ ಇರೋ ಹಾಗೆ. ಆ್ಯಂಡ್ ಇವತ್ತು ಇಡೀ ಕರ್ನಾಟಕ ಅವನ ಮದುವೆನ ಕೊಂಡಾಡ್ತಾ ಇದೆ. ಅಷ್ಟು ಚೆನ್ನಾಗಿ, ಅಷ್ಟು ಅಚ್ಚುಕಟ್ಟಾಗಿ ಅವನದೇ ಸಿನಿಮಾನ ಅವನೇ ಡೈರೆಕ್ಷನ್ ಮಾಡ್ಕೊಂಡಿದ್ದಾನೆ. ಸೊ ಎಲ್ಲನೂ ಟೇಕ್ ಒನ್ನಲ್ಲೇ ಓಕೆ ಆಗ್ತಾಯಿದೆ. ಸೊ ಹಾಗಾಗಿನೇ ತರುಣ್ ಸೋನಾಲ್ ಟೇಕ್ ಓಕೆ ಅಂತಲೇ ಒಂದು ಹ್ಯಾಶ್ಟ್ಯಾಗ್ ಹಾಕಿದ್ದಾನೆ. ಸೊ ನಮ್ಮ ಕಡೆಯಿಂದನೂ ವಿಶ್ ಆಲ್ ದ ಬೆಸ್ಟ್. ಸೊ ಟೇಕ್ ಅದ್ಭುತವಾಗಿ ಓಕೆ ಆಗಲಿ, ವಿಶ್ ಆಲ್ ದ ಬೆಸ್ಟ್. ನಾನು ಆ್ಯಕ್ಚುಲಿ ನಿನ್ನೆ ಕೊಟ್ಟಿದ್ದ ಸಜೆಷನ್ ಏನು ಅಂದರೆ, ಯಾರೇನೇನೋ ಕೊಡ್ತಾರೆ ಏನೋ ತಪ್ಪಿಲ್ಲ, ಬಟ್ ನನ್ನ ಸಜೆಷನ್ ನಾನು ಕೊಟ್ಟಿದ್ದು ಅಂದರೆ, ಮಗ ನೀನು ಸೋನಾಲ್ ಪ್ರತಿಯೊಂದು ಸಿನಿಮಾದಲ್ಲೂ ಗೆಲ್ತಾನೆ ಇರಬೇಕು. ಆದರೆ ಸಂಸಾರ ಜೀವನ ಅಂತ ಬಂದಾಗ ಇಬ್ಬರು ಒಬ್ರಿಗೊಬ್ರು ಪ್ರತಿದಿನ ಪ್ರತಿ ಕ್ಷಣ ಸೋಲ್ತಾನೆ ಇರಬೇಕು, ಅವಾಗಲೇ ನೀವು ಗೆಲ್ಲೋದಕ್ಕೆ ಸಾಧ್ಯ ಅಂತೇಳಿ ಈ ಒಂದು ಮಾತನ್ನು ಹೇಳಿದ್ದೀನಿ. ಯಾಕಂದರೆ ನಮ್ಮ ಸಂಸಾರದ ಗುಟ್ಟು ಅದೇ, ನಾವು ಪ್ರತಿನಿತ್ಯ ಪ್ರತಿದಿನ ಸೋಲ್ತಾನೆ ಇರ್ತೀವಿ. ಸೊ ಹಾಗಾಗಿ 25 ವರ್ಷ ಇಬ್ಬರು ಗೆಲ್ತಾ ಬಂದಿದ್ದೀವಿ. ಥ್ಯಾಂಕ್ ಯು. ಜೋಡಿಗಳಾಗೋದನ್ನು ನೋಡೋಕ್ಕೆ ಭಾಳ ಖುಷಿಯಾಗುತ್ತೆ. ಅವ್ರ ಸಂಸಾರ 100 ಕಾಲ ಖುಷಿಯಾಗಿ ಸಂತೋಷವಾಗಿರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗೊತ್ತಿರೋ ಹಾಗೆ ತರುಣ್ ಮತ್ತು ಸೋನಲ್ ಅವರ ಮದುವೆ ರಿಸೆಪ್ಷನ್, ಆ ಭಗವಂತ ಇಬ್ಬರಿಗೂ ಸಾಕಷ್ಟು ಸಂತೋಷ ಕಲ್ಪಿಸಲಿ ಅಂತ ನಾನು ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಪದ್ಮಶ್ರೀ ಪುರಸ್ಕೃತೆ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ನಮ್ಮ ಕುಟುಂಬದ ಪರವಾಗಿ ಹಾರೈಸೋಕ್ಕೆ ಬಂದಿದ್ದೀನಿ. ತಮ್ಮೆಲ್ಲರ ಹಾರೈಕೆ ಅವ್ರ ಮೇಲೆ ಇರಲಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಧನ್ಯವಾದ. ನಮ್ಮ ನಾಯಕ ನಟರು ಅಣಗಿಸ್ತಾ ಇದ್ರು, ನೋಡೋ ತರುಣ ಕರೆಕ್ಟಾಗಿದ್ದಾಳೆ, ಈ ಬೆಣ್ಣೆ ಬಿಸ್ಕೆಟ್ ಇದ್ದಂಗಿದ್ದಾಳೆ ಅಥವಾ ಅದು ಇದು ಅಂತ ನಾವೆಲ್ಲ ಅಣಗಿಸ್ತಾ ಇದ್ವಿ. ಬಟ್ ಸೀರಿಯಸ್ ಆಗಿ ಇದಾಗ್ತದೆ ಅಂತ ನಮಗೆ ಅಂದ್ಕೊಂಡಿರಲಿಲ್ಲ. ಬಟ್ ದೇವ್ರ ದಯಿಂದ ಆಯ್ತಲ್ಲ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ. ಸೊ ಹಂಗಾಗಿ ಒಳ್ಳೆ ಈಡು ಜೋಡಿ ಚೆನ್ನಾಗಾಗಲಿ ಅಂತ ಹೇಳೋದು. ಇಲ್ಲ ಮೇಡಮ್, ಯಾಕೆಂದರೆ ತರುಣ್ ಅವ್ರು ಯಾವತ್ತೂ ಅಷ್ಟೇ ಇಂಟ್ರೆಸ್ಟು ತೋರಿಸ್ತಾ ಇರಲಿಲ್ಲ. ಸೊ ಇವರು ನಮ್ಮ ಹೀರೋ ಹೇಳೋರು, ಏನಾದ್ರು ಪ್ರಾಬ್ಲಮ್ ಇದೆಯೋ ನಿನಗೆ ಹೇಳ್ಬಿಡು ಅಂತ. ಇಲ್ಲ ಬಾಸ್, ಎಲ್ಲ ಒಂದು ಸ್ವಲ್ಪ ಸೆಟ್ಲ್ ಆಗೋಣ, ಆಮೇಲೆ ಮದುವೆ ಆಗ್ತೀನಿ ಅಂತೇಳಿ. ಸೊ ದೇವ್ರದಿಂದ ಯಾರಿಗೋ ಒಬ್ರಿಗೆ ಒಳ್ಳೇದಾಯ್ತಲ್ಲ, ನಮ್ಮ ಸಿನಿಮಾ ಮಾಡಿದ್ರಿಂದ ಅಟ್ಲೀಸ್ಟ್ ಇದನ್ನು ಒಳ್ಳೇದಾಯ್ತಲ್ಲ ಅಂತಷ್ಟೇ. ಹೌದು ಹಾಂ, ಅದನ್ನು ನಾನು ಹೇಳ್ತಾ ಇರೋದು. ಸಿನಿಮಾ ಮಾಡಿ ಒಂದಷ್ಟು ಜನಕ್ಕೆ ಊಟ ಕೊಡೋದು ಓಕೆ, ಇಬ್ಬರಿಗೆ ಮದುವೆ ಮಾಡಿಸೋದು ಮೋಸ್ಟ್ಲಿ ನಮ್ಮ ಸಿನಿಮಾ ನಮ್ಗೆ ಖುಷಿ ಆಗ್ತದೆ, ಇದರಿಂದನಾದರೂ ಒಂದು ಒಳ್ಳೇದಾಯ್ತಲ್ಲ ಅಂತ. ಎಸ್ ಸರ್, ಆಗಲಿ. ಹಾಂ, ಇರಲಿ ಸರ್, ಯಾರೋ ಮಾಡಲಿ ಸರ್. ಸಿನಿಮಾ ಯಾರು ಸೊತ್ತು ಅಲ್ಲ, ಎಲ್ಲರೂ ಸೊತ್ತು. ಸೊ ಹಂಗಾಗಿ ತರುಣ್ ಅವ್ರು ನಾನು ಅವತ್ತು ಹೇಳಿದ್ದೀನಿ, ಸಿಂಧೂರ ಲಕ್ಷ್ಮಣ ಬೇಕಾ ಯಾವ್ದು ಬೇಕಾ ತರುಣ್, ನಾನು ನಿನ್ನ ಬಗ್ಗೆ ಅದೇ ಗ್ರ್ಯಾಟಿಟ್ಯೂಡ್ ಇಟ್ಟಿದ್ದೀನಿ, ನೀನು ನಮ್ಮ ಬಗ್ಗೆ ಅದೇ ಗ್ರ್ಯಾಟಿಟ್ಯೂಡ್ ಇಟ್ಟಿದ್ದೀಯ ಅಂತ. ಸೊ ಸದಾಕಾಲ ತರುಣ್ ಅವರು ಮತ್ತು ಸೋನಲ್ ಅವರು ಒಂದು ಮದುವೆ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಒಳ್ಳೇದಾಗಲಿ ಅಂತ ನಾನು ಕೇಳ್ತೀನಿ. ಯಾವ ನವ ಜೋಡಿಯನ್ನು ನೋಡಿದ್ರು ಸಂತೋಷ. ಆ್ಯಂಡ್ ತರುಣ್ ಮದುವೆ ಆಗ್ತಿರೋದು, ಸೋನಲ್ಗೆ ನಾವು ಮಹಾನಟಿ ಕಾರ್ಯಕ್ರಮ ಇತ್ತೀಚೆಗೆ ಜೊತೆಗೆ ಮಾಡಿದಾಗ ನನಗೆ ಭಾಳ ಇಷ್ಟ ಆಗ್ತಿತ್ತು. ತರುಣ್ ಪರ್ಸ್ನಾಲಿಟಿನೇ ಒನ್ ಆಫ್ ದಿ ಮೋಸ್ಟ್ ಸೆನ್ಸಿಬಲ್ ಪೀಪಲ್ ನಾನು ಮೀಟ್ ಮಾಡೋದಲ್ಲಿ. ಆ್ಯಂಡ್ ಆ ಸೋನಲ್ ಕತೆ ಎಲ್ಲರೂ ನಾವು ಕೇಳಿದ್ವಿ. ಸೊ ಈ ಜೋಡಿನ ಈಗ ನೋಡೋಕ್ಕೆ ಭಾಳ ಖುಷಿ ಆಗ್ತಿದೆ. ಇಬ್ಬರು ಬಹಳ ಅದ್ಭುತವಾಗಿ ಕಾಣ್ತಿದ್ದಾರೆ. ಜೀವನದ ಎಲ್ಲ ಒಳ್ಳೆಯ ವಿಷಯಗಳು, ಎಲ್ಲ ಸುಂದರವಾದ ವಿಷಯಗಳು, ಹಿತವಾದ ವಿಷಯಗಳು ಆ ಜೋಡಿಗೆ ಸಿಗಲಿ. ಐ ವಿಶ್ ದಮ್ ಎವರ್ ಲಾಸ್ಟಿಂಗ್ ಹ್ಯಾಪಿನೆಸ್, ಜಾಯ್ ಆ್ಯಂಡ್ ಪೀಸ್ ಟುಗೆದರ್. ಥ್ಯಾಂಕ್ ಯು. ಸುಧೀರ್ ಅವರು, ಆಫ್ಕೋರ್ಸ್ ಸುಧೀರ್ ಅವರು ನಮ್ಮೆಲ್ಲರಿಗೂ ಭಾಳ ಇಷ್ಟವಾದಂಥ ನಟರು. ಅವ್ರದ್ದೇ ಆದ ಒಂದು ಪ್ರತ್ಯೇಕವಾದ ಸ್ಟೈಲ್ ಇತ್ತು. ಅವರ ವ್ಯಕ್ತಿತ್ವ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಮಾಲತಿ ಅಮ್ಮ ಬಂದು ನಾನು 100 ಅಂತ ಒಂದು ಚಿತ್ರ ಮಾಡಿದೆ, ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ವೀಕೆಂಡ್ ವಿತ್ ರಮೇಶ್ ಶೋ ಅಲ್ಲಿ ಆ ಶ್ರುತಿ ಎಪಿಸೋಡಲ್ಲಿ ಮಾಲತಿ ಅಮ್ಮ ಬಂದಿದ್ದರು.
ಅವ್ರು ಬಂದಿದ್ದ 5 ನಿಮಿಷದಲ್ಲಿ ಅವರ ನಗು, ಆ ಲೈವ್ಲಿನೆಸ್ ಎಲ್ಲ ಎಷ್ಟು ಇಷ್ಟ ಆಗ್ಬಿಟ್ಟಿದ್ದು ನನಗೆ ಅಂದರೆ, ಮೇಡಮ್ ನಾನು ಏನೇ ಚಿತ್ರ ಮುಂದೆ ಮಾಡಿದ್ರು ನೀವು ಅದ್ರಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ದೆ. ಅದೇ ಥರ 100 ಮಾಡಿದಾಗ ನನ್ನ ತಾಯಿ ಪಾತ್ರ ಮಾಲತಿ ಅವರು ಮಾಡಿದರು. ಹಾಗೆ ಅದ್ಭುತವಾದ ನಟಿ. ಇಡೀ ಕುಟುಂಬವೇ ಅವರು ಕಲೆಗೆ ಮಾಡಿರುವಂಥ ಸೇವೆ, ಆ ಎಲ್ಲ ಆಲ್ ದ ಗುಡ್ನೆಸ್ ಇವತ್ತು ಒಂದು ಅದ್ಭುತವಾದ ರೂಪದಲ್ಲಿ ತರುಣ್ ಸಿಕ್ಕಿದೆ. ಈ ನವಜೋಡಿಗೆ ಮತ್ತೊಮ್ಮೆ ನನ್ನ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಹೊಸ ಜೋಡಿಗಳಿಗೆ ತರುಣ್ಗೆ, ಸೋನಲ್ಗೆ ಶುಭಾಶಯಗಳು. ಒಳ್ಳೆಯದಾಗಲಿ, ಆ ದೇವರ ಆಶೀರ್ವಾದ ಸದಾ ಇರಲಿ. ನನಗೂ ಈ ಫ್ಯಾಮ್ಲಿಗೂ ತುಂಬ ನಮ್ಮ ಫ್ಯಾಮ್ಲಿಗೂ ಇವ್ರ ಫ್ಯಾಮ್ಲಿಗೂ, ಬಿಕಾಸ್ ಅನ್ನ ಆ ಟೈಮಲ್ಲಿ ಅನ್ನ ಹೀರೋಸ್ ಕ್ಯಾರೆಕ್ಟರ್ಸ್ ಎಲ್ಲ ಮಾಡುವಾಗ ಸುಧೀರ್ ಸರ್ ಮೇನ್ ವಿಲನ್ ಆ್ಯಕ್ಟ್ ಮಾಡಿದ್ರು. ಆ ಟೈಮಲ್ಲಿ ಸುಧೀರ್ ಸರ್ಗೆ ತೆಲುಗು ತಮಿಳೆಲ್ಲ ನಾನು ವಾಯ್ಸ್ ಕೊಡ್ತಾ ಇದ್ದೆ. ಸೊ ಅಲ್ಲಿಂದ ಶುರುವಾಯಿತು. ಆಮೇಲೆ ನಂದು ಜೊತೆ ಕೆಂಪೇಗೌಡ ಕೋ ಡೈರೆಕ್ಟರ್, ಅಲ್ಲಿಂದ ಅವ್ರ ಜೊತೆ ತರುಣ್ ಜೊತೆ ಫ್ರಮ್ ವಿಕ್ಟ್ರಿ ಅಧ್ಯಕ್ಷ ಇದೆಲ್ಲ ತರುಣ್ ಸುಧೀರು ರಾಬರ್ಟ್ ಮಾಡಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಒಳ್ಳೇದಾಗಲಿ, ಅವರಿಬ್ಬರಿಗೂ ಒಳ್ಳೇದಾಗಲಿ, ದೇವರ ಆಶೀರ್ವಾದ ಸದಾ ಮಾಡಲಿ. ಏನು ಇಲ್ಲ, ರಾಬರ್ಟ್ ಟೈಮಲ್ಲಿ ಏನು ತುಂಬ ಸಂತೋಷ. ಹೌದಾ, ಗೊತ್ತಿಲ್ಲ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾನ್ಯಾ ಅಯ್ಯರ್. ಸೋನಲ್ ಹಾಗೂ ಸುಧೀರ್ ಸರ್, ತರುಣ್ ಸುಧೀರ್ ಸರ್ ಅಂತ ಹೇಳ್ಬೋದು, ಇಬ್ಬರು ತಾರೆಯರ ಸಮ್ಮಿಲನ, ಒಂದು ಒಳ್ಳೆ ಶುಭ ವಿವಾಹ, ತುಂಬ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಯಾಕಂದರೆ ವೆರಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ನಮ್ಮ ಈ ಕ್ರಿಯಾಶೀಲತೆಯ ಬದುಕಲ್ಲಿ ಇಬ್ಬರೂ ಕೂಡ ಒಂದು ಪ್ರೀತಿನ ಹುಡುಕೊಂಡು ಇವತ್ತು ಒಂದು ಒಳ್ಳೆಯ ಫ್ಯೂಚರ್ ಕಡೆಗೆ ಹೆಜ್ಜೆ ಇಡ್ತಾ ಇರೋದು ನಮ್ಮೆಲ್ರಿಗೂ ಖುಷಿಯ ವಿಚಾರನೇ. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹಾರೈಸ್ಬೋದು. ಆ್ಯಂಡ್ ಸೋನಲ್ ಅವ್ರಿಗೆ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಒಳ್ಳೆಯದಾಗಲಿ. ಅವರ ಒಂದು ಸಕ್ಸಸ್ಫುಲ್ ಜರ್ನಿ ಹೇಗೆ ಡೈರೆಕ್ಷನಲ್ಲಿ ಕಂಟಿನ್ಯೂ ಆಗಿದೆ, ಅವರು ಆ್ಯಸ್ ಹೀರೋಯಿನ್ ಹೇಗೆ ಕಂಟಿನ್ಯೂ ಮಾಡಿದ್ದಾರೆ, ಆ ಒಂದು ಸಕ್ಸಸ್ಫುಲ್ ಜರ್ನಿ ಹಾಗೆ ಮ್ಯಾರಿಡ್ ಲೈಫ್ನಲ್ಲೂ ಕಂಟಿನ್ಯೂ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ವೆರಿ ಹ್ಯಾಪಿ ಫಾರ್ ಬೋತ್ ಆಫ್ ದೆಮ್. ತರುಣ್ ಅವ್ರಿಗೂ ಮತ್ತು ಸೋನಲ್ ಅವ್ರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ಭಾಳ ಬ್ಯೂಟಿಫುಲ್ ಜರ್ನಿಗೆ ಇವತ್ತು ಕಾಲಿಡ್ತಾ ಇದ್ದಾರೆ. ಇಬ್ಬರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಅವರು ಕೂಡ ಒಳ್ಳೆಯ ಖುಷಿಯ ಜೀವನ ಮಾಡಲಿ ಅಂತ. ನಮಸ್ಕಾರ. ಇವತ್ತು ತುಂಬಾ ಅದ್ಭುತವಾಗಿರೋದು ಒಂದು ಒಕೇಶನ್. ತುಂಬ ಖುಷಿ ಆಗ್ತಾ ಇದೆ. ಐ ವಾಂಟ್ ಟು ವಿಶ್ ದ ಕಪಲ್ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಒಳ್ಳೆ ಸಂದರ್ಭ ಬಂದಾಗ ನಾವೆಲ್ಲರೂ ಇಂಡಸ್ಟ್ರಿ ಅವರು ಒಬ್ರೊಬ್ರ ಜೊತೆ ನಿಂತ್ಕೋತೀವಿ ಅಂತ ಒಂದು ರೀಸನ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಐ ವಾಂಟ್ ಟು ವಿಶ್ ದೆಮ್ ಆಲ್ ದ ಹ್ಯಾಪಿನೆಸ್, ಆಲ್ ದ ಸಕ್ಸಸ್, ಆಲ್ ದ ಪ್ರಾಸ್ಪೆರಿಟಿ. ಆ್ಯಂಡ್ ಈ ಮದುವೆನೂ ತುಂಬ ಚೆನ್ನಾಗಿರುತ್ತೆ ನಾಳೆ ಬೆಳಗ್ಗೆ. ಆ್ಯಂಡ್ ತುಂಬ ಸಂಭ್ರಮದ ಥರನೇ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಕಪಲ್. ವೈ ಆ್ಯಕ್ಚುಲಿ ಎಲ್ಲ ಸಿಂಗಲ್ ಪಾರ್ಟಿ ಸ್ವಲ್ಪ ಕಮ್ಮಿ ಆಗ್ತಾ ಇರೋದ್ರಿಂದ ನಾವು ಸ್ವಲ್ಪ ಸಿಂಗಲ್ ಪೀಪಲ್ ಗ್ರೂಪ್ನ ಮೇಂಟೈನ್ ಮಾಡ್ಕೋಬೇಕು ಅಂತ ಅಭಿಪ್ರಾಯ ಮಾಡ್ತಾ ಇದ್ದೀವಿ. ಅದಕ್ಕೆ ಇನ್ನೂ ಇಲ್ಲ, ಆದರೆ ನಿಮ್ಗೆಲ್ರಿಗೂ ಗೊತ್ತಾಗತ್ತೆ. ಸೊ ಥ್ಯಾಂಕ್ ಯು. ನಿಮ್ಮ ಇಷ್ಟ ಇದ್ದರೆ ಆಗಲಿ. ಅದಕ್ಕೊಂದು ಒಳ್ಳೆ ಹುಡುಗ ಸಿಗಬೇಕು. ಅದಕ್ಕೆ ತುಂಬ ಇದೆ ಕಾಂಬಿನೇಷನ್ಸ್. ಹಾಂ, I love all my directors. ನನ್ನ ಫಸ್ಟ್ ಲವ್ ಹ್ಯಾಸ್ ಆಲ್ವೇಸ್ ಬಿನ್ ಮೈ directors. ಆ್ಯಂಡ್ ಅಷ್ಟೇ. ಯಾವಾಗಲೂ ಹೀಗೆ ಇರಿ, ನಿಮ್ಮ ಜೋಡಿ ಹೀಗೆ ಇರಲಿ, ನಗ್ನಗ್ತಾ ಇರಲಿ, ಸಂತೋಷವಾಗಿರಲಿ ಅಂತ ಹಾರೈಸ್ತೀನಿ. ಬೆಸ್ಟ್ ವಿಶಸ್ ಫ್ರಮ್ ಮೈ ಸೈಡ್. ಥ್ಯಾಂಕ್ ಯು. ತರುಣ್ ಹಾಗೂ ಸೋನಲ್ ಅವರ ಆರತಕ್ಷತೆ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಆ್ಯಂಡ್ ತರುಣ್ ಅವರ ಪಾತ್ರ ನನ್ನ ಮ್ಯೂಸಿಕ್ ಕರಿಯರಲ್ಲಿ ಬಹಳಷ್ಟು ದೊಡ್ಡದು. ಚೌಕ ಸಿನಿಮಾದ ಮೂಲಕ ನನಗೊಂದು ಒಳ್ಳೆ ಹಾಡನ್ನು ಕೊಟ್ಟಿದ್ದಾರೆ. ಸೊ ಹೀ ಈಸ್ ಮೋರ್ ದೆನ್ ಫ್ಯಾಮಿಲಿ ಫಾರ್ ಅಸ್. ಸೊ ಅವ್ರಿಗೆ ವಿಶ್ ಮಾಡೋಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಅವರ ಜೀವನ ತುಂಬ ಚೆನ್ನಾಗಿರಲಿ ಅಂತ ನಾವು ಆಶಿಸ್ತೀವಿ, ಹಾರೈಸ್ತೀವಿ. ಹೌದು, ತರುಣ್ ಸುಧೀರ್ ಅವರು ನಮ್ಮ ಚಂದನ ವಲಯದ ಆಸ್ತಿ ಅಂತಲೇ ಹೇಳ್ಬೋದು. ನಮ್ಮ ಹೆಮ್ಮೆಯ ನಿರ್ದೇಶಕರು. ಆ ಆಸ್ತಿಗೆ ಚಿನ್ನದಂಥ ಹುಡುಗಿ ಸಿಕ್ಕಿದ್ದಾರೆ ಸೋನಲ್ ಅವರು. ಸೊ ಇಬ್ಬರಿಗೂ ಒಳ್ಳೆಯದಾಗಲಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಇಬ್ಬರು ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ, ಯಾವಾಗಲೂ ಜೊತೆಯಾಗಿ ಖುಷಿಯಾಗಿ ಇರಲಿ. ದಿ ಎವರ್ಗ್ರೀನ್ ಸಾಂಗ್ ಎಲ್ಲರಿಗೂ ಇಷ್ಟವಾಗುವಂಥ ಹಾಡು. ಜೊತೆಯಲ್ಲಿ ಹೊಸ ಹರ್ಷ ತರುವೆನು ಎಂದು
ನಮಸ್ಕಾರ. ನನ್ನ ಪ್ರೀತಿಯ ಮಿತ್ರರು, ಆಪ್ತ ಮಿತ್ರರು ತರುಣ್ ಸುಧೀರ್ ಅವರ ಅವರು ಜೀವನದ ಒಂದು ಹೊಸ ಅಧ್ಯಾಯ ಇವತ್ತು ಓಪನ್ ಆಗ್ತಾ ಇದೆ. ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ನನ್ನ ಬೆಸ್ಟ್ ವಿಶಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಅವರ ವೈವಾಹಿಕ ಜೀವನ ಸುಖವಾಗಿ ಸಂತೋಷವಾಗಿ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ತುಂಬ ಅದ್ಭುತವಾದ ತಯಾರಿ ಎಲ್ಲ ಮಾಡಿದ್ದಾರೆ. ನೋಡೋದಕ್ಕೆ ಒಂದು ಫಿಲ್ಮ್ ಸೆಟ್ ಥರ ಇದೆ. ತುಂಬ ಖುಷಿ ಆಗ್ತಾ ಇದೆ ನೋಡಿಬಿಟ್ಟು. ಅವರ ದಾಂಪತ್ಯ ಜೀವನ ಕೂಡ ಹೀಗೆ ಜೋರಾಗಿ ಇರಲಿ, ಚೆನ್ನಾಗಿ ನಡೀಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಮಾಮೂಲಿ ಹಾಡು ಇದೆಲ್ಲ, ಮದುವೆಯೇ ಬಂದ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ, ಮದುವೆಯೇ ಬಂದ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಥ್ಯಾಂಕ್ ಯು. ಅಲ್ಲ, ನಾನು ರಾಬರ್ಟಲ್ಲಿ ಇರೋದು ಅಂದರೆ ಭಾಷೆ ಹೇಳ್ತಾ ಇರೋದು ಗೊತ್ತಿತ್ತು ಅಷ್ಟೇ. ಇವರು ಅಧಿಕೃತವಾಗಿ ರಾಬರ್ಟ್ ಟೈಮಲ್ಲಿ ಇರಲಿಲ್ಲ, ಬಟ್ ಕಾಟೇರಿ ಟೈಮಲ್ಲಿ ಆಗಿದೆ. ಸೊ ಆವಾಗ ನಾವು ನಮ್ಮ ಸಿನಿಮಾ ಅಲ್ವಾ, ಸೊ ಆ ಟೈಮಲ್ಲಿ ಆಗಿರೋದು ನಮಗೂ ಖುಷಿ. ಎಲ್ಲ ನಮ್ಮ ಎಡಿಟಿಂಗ್ ಟೇಬಲಲ್ಲೇ ಆಲ್ಮೋಸ್ಟ್ ಫೋನು ಅದು ಇದೆಲ್ಲ ಆಗಿದೆ. ನಾವು ಅಲ್ಲೇ ಎಡಿಟಿಂಗ್ ಮಾಡ್ತಿದ್ವಿ, ನಮಗೂ ಗೊತ್ತಿರಲಿಲ್ಲ. ಆಮೇಲೆ ಕೇಳಿ ನಮಗೂ ಶಾಕ್ ಆಯಿತು. ಸೊ ಒಳ್ಳೆ ಪೇರ್ ಆ್ಯಕ್ಚುಲಿ. ಸಿನಿಮಾ ಅದು ನಮ್ಮ ನಿರ್ದೇಶಕರು ಒಂದು ಒಳ್ಳೆ ಜೋಡಿ ಜೊತೆ ಮದುವೆ ಆಗ್ತಿರೋದು ನನಗೆ ತುಂಬ ಖುಷಿ ಇದೆ. ಮದುವೆ ಚೆನ್ನಾಗಿ ಇರಲಿ, ಯಾಕಂದರೆ ನಾವು ಮದುವೆ ಆದವರು, ನಮ್ಮ ಅನುಭವ ಇದೆ. ಚೆನ್ನಾಗಲಿ, 100 ವರ್ಷ ಹೀಗೆ ಜೊತೆಯಾಗಿ ಬಾಳಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ತರುಣ್ ಸರ್, ನೀವು ಅದೇ ಅವ್ರದ್ದು ಕ್ರಿಯೇಟಿವಿಟಿ ನಾನು ಮಾತಾಡ್ತೀನಿ ಸರ್. ನಿಮ್ಮ ಸಿನಿಮಾಗಳೆಲ್ಲ ಕ್ರಿಯೇಟಿವಿಟಿ ಮತ್ತು ಬೇರೆ ಕ್ರಿಯೇಟಿವ್ ಹೆಡ್ಡಾಗಿ ಮಾಡ್ತಾಯಿದ್ರಿ. ನಿಮ್ಮ ಸಿನಿಮಾ ಹೇಗಿರುತ್ತೆ ಅಂತ ನಾನು ರೇಗಿಸ್ತಾ ಇದ್ದೆ. ಅವ್ರು ನೋಡಿದ್ರೆ ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂತ. ಅವ್ರ ವೆಡ್ಡಿಂಗ್ ಫೋಟೋಶೂಟು ನೋಡಿದ್ರಿ ನೀವು, ಥಿಯೇಟ್ರಲ್ಲಿ ಅಷ್ಟು ಯುನಿಕ್ ಆಗಿತ್ತು. ಮತ್ತು ಈಗ ಒಂಥರ ಪ್ರೀಮಿಯರ್ ಶೋ, ರೆಡ್ ಕಾರ್ಪೆಟ್ ಅಥವಾ ಫಿಲ್ಮ್ ಫೇರ್ ಆ ಥರದ ಅವಾರ್ಡ್ ಥರ ಒಂದು ಸ್ಟೈಲಲ್ಲಿ ಮಾಡಿದ್ದಾರೆ. ಅಂದರೆ ಕ್ರಿಯೇಟರ್ ಎಲ್ಲಿದ್ರೂ ಒಂದು ಅವರು ಚಾಣಾಕ್ಷತನ ತೋರಿಸ್ತಾರೆ. ಇದು ನೋಡ್ತಾ ಇದ್ರೆ ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ. ಏನು ಕೇಳ್ತಿದ್ದೆ ಅಲ್ಲ ಸರ್, ಈಗ ತರುಣ್ ಸರ್ ಜೊತೆ ತುಂಬ ಕತೆಗಳನ್ನ ಡಿಸ್ಕಸ್ ಮಾಡಿದ್ದೀರಾ. ಆ ಒಂದು ಮೂಮೆಂಟಲ್ಲಿ ಯಾವತ್ತಾದ್ರೂ ನಿಮ್ಗೆ ಲವ್ ಸ್ಟೋರಿ ಹೇಳಿದ್ರಾ? ಅವ್ರ ಲವ್ ಸ್ಟೋರಿ ಕಾಲೇಜ್ ಟೈಮಲ್ಲಿ ಫನ್ ಲವ್ ಸ್ಟೋರಿ ಆ ಥರದ್ದೇ ಹೇಳಿದ್ದೆ. ಸೀರಿಯಸ್ ಏನು ಇರಲಿಲ್ಲ, ಯಾವ ಸುಮ್ಮನೆ ಕಾಲೇಜ್ ಟೈಮಲ್ಲಿ ಹೇಳಿದ್ಬಿಟ್ರೆ. ಇದನ್ನು ಅಂದರೆ ಸುಮ್ಮನೆ ಫನ್ಗಳು ಕಾಲೇಜ್ ಟೈಮಲ್ಲಿ ಆ ಥರ ಅಲ್ಲ, ಅವೆಲ್ಲ ನಾವು ಮಾಡಿರ್ತೀವಿ. ಆ ಥರ ಈ ಥರ ಆ ಥರದ್ದು ಕೇಳ್ತಾ ಇದ್ವಿ ಅಷ್ಟೇ. ಅವರು ಅವ್ರ ಫ್ರೆಂಡ್ಸ್ದು ಆ ಥರ ಅಷ್ಟೇ, ಇನ್ನೇನಿಲ್ಲ ಸರ್. ಹೇಳು. ಎಸ್ ಸರ್, ಭಾಳ ಖುಷಿ ಆಯ್ತು ಇವತ್ತು ಮದುವೆಗೆ ಬಂದು. ಬಟ್ ಒಂದು ಖುಷಿ ಏನಂದರೆ, ಇಷ್ಟು ದಿನ ಎಲ್ಲ ಹೀರೋಯಿನ್ಗಳು ಲವ್ ಮಾಡಿ ಮದುವೆ ಆಗೋದು ನೋಡಿದ್ವಿ. ಫಸ್ಟ್ ಟೈಮ್ ಹೊಸ ಅಲೆ ಸ್ಟಾರ್ಟ್ ಆಗಿದೆ. ಡೈರೆಕ್ಟ್ರು ಹೀರೋಯಿನ್ ಮದುವೆ ಆಗ್ತಾ ಇದ್ದಾರೆ. ಅವ್ರ ಬದುಕು ಬಂಗಾರ ಆಗಲಿ, ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಊರಾಗಿಂದ ನಾವೇನು ಮನುಷ್ಯರ ಥರ ಕಾಣಲ್ಲ. ಡೈರೆಕ್ಟ್ ನೀವು ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ಲವ್ ಮಾಡಿದ್ವಿ. ಉಪೇಂದ್ರ ಸರ್ ಆಗಿಲ್ವಾ? ಉಪೇಂದ್ರ ಸರ್ ಲವ್ ಮ್ಯಾರೇಜ್ ತಾನೆ, ಡೈರೆಕ್ಟರ್ ತಾನೆ. ಅವರು ಹೀರೋನು ಕೂಡ ಆದ್ಮೇಲೆ ಆಗಿದ್ದಲ್ವಾ ಸರ್? ಇರಲಿ ಬಿಡು. ಯಾರು ಡೈರೆಕ್ಟರ್ ಆಗಿದ್ದು ಇದಕ್ಕೆ ಮುಂಚೆ? ತುಂಬ ಖುಷಿ ಆಗ್ತಿದೆ. ರಾಬರ್ಟಲ್ಲಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ರು. ಖುಷಿಯಾಗಿದ್ದೇನಕ್ಕೆ ಅಂತಂದರೆ ಆಮಂತ್ರಣ ಪತ್ರಿಕೆ ಏನಿದೆ ಅದನ್ನು ನೋಡಿದಾಗ ತುಂಬ ಹೆಮ್ಮೆ ಅನ್ನಿಸ್ತು. ಏಕೆಂದರೆ ನಾನೊಬ್ಬ ರೈತರ ಮಗ ಆಗಿ ಅದರಲ್ಲಿ ಏನು ಬೀಜಗಳನ್ನೆಲ್ಲ ಹಾಕಿ ಕೊಟ್ಟರು, ಅದು ಪರಿಸರ ಸ್ನೇಹಿ ಆಮಂತ್ರಣ ಪತ್ರಿಕೆ ಆಗಿತ್ತು. ಅದು ನನಗೆ ತುಂಬ ವಿಶೇಷ ಅಂತ ಅನ್ನಿಸ್ತು. ತುಂಬ ಖುಷಿಯಾಗುತ್ತೆ. ಇಬ್ಬರ ಜೊತೆನೂ ವರ್ಕ್ ಮಾಡಿದ್ದೀನಿ. ಸೋನಾಲ್ ಮೇಡಮ್ ಜೊತೆ ಗರಡಿ, ತರುಣ್ ಸರ್ ಜೊತೆ ರಾಬರ್ಟು, ಇಬ್ಬರ ಜೊತೆ ವರ್ಕ್ ಮಾಡೋದ್ರಿಂದ ಇಬ್ಬರು ತುಂಬ ಖುಷಿಯಾಗುತ್ತೆ. ಅವರಿಬ್ಬರು ಜೋಡಿಯಾಗಿ ಈಗ ಜೀವನ ಹಂಚ್ಕೊತಿರೋದು. ಅವ್ರ ಜೀವನ 100 ಕಾಲ ಸುಖವಾಗಿರಲಿ ಅಂತ ಎಲ್ಲರ ಪರವಾಗಿ ನಾನು ಕೂಡ ಕೇಳ್ಕೊತೀನಿ. ಥ್ಯಾಂಕ್ ಯು. ತರುಣ್ ಸುಧೀರ್ ಅವರು ಮತ್ತು ಸೋನಲ್ ಅವರು ಮದುವೆ ಆಗ್ತಾಯಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ಆ್ಯಂಡ್ ಅಫ್ಕೋರ್ಸ್ ಮೈ ಡಿಯರ್ ಫ್ರೆಂಡ್. ಅವ್ರ ತಂದೆ ಜೊತೆ ಸುಮಾರು ಸಿನಿಮಾಗಳು ಮಾಡಿದ್ದೀನಿ.
ಅವ್ರು ಇದ್ದಿದ್ರೆ ನಿಜವಾಗ್ಲೂ ತುಂಬ ಹ್ಯಾಪಿಯಾಗಿರೋರು. ಬಟ್ ಎನಿವೇ ಸನ್ ಇಸ್ ಕ್ಯಾರಿಂಗ್ ಆನ್ ಹಿಸ್ ಗುಡ್ ವರ್ಕ್. ಸೊ ತುಂಬ ತುಂಬ ಖುಷಿ ಆಗ್ತಾಯಿದೆ. ಅವ್ರಿಗೆ ಜೀವನದಲ್ಲಿ ತುಂಬ ಸಕ್ಸಸ್ ಸಿಗಲಿ ಅಂತ ಬೇಡ್ಕೊಳ್ತೀನಿ. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ಇದು ಭಾಳ ಸಂತೋಷವಾದ ದಿನ. ನನ್ನ ಗೆಳೆಯ, ನನ್ನ ನಿರ್ಮಾಪಕ, ಯಾಕೆಂದರೆ ಅವ್ರ ತಂದೆಯವರು ಒಂದು ಸಿನಿಮಾ ಮಾಡಿದ್ರು, ನಂದು ಹೈಕಮಾಂಡ್ ಅಂತ, ಅದರಲ್ಲಿ ನಾನು ಲೀಡ್ ರೋಲ್ ಮಾಡಿದ್ದೆ. ಭಾಳ ಖುಷಿ ಆಗ್ತಾಯಿದೆ. ತರುಣ್ ಮದುವೆ ಆಗ್ತಾ ಇರೋದು ಇಷ್ಟೇ, ಹೊಸ ಬಾಳಿಗೆ ಕಾಲಿಡ್ತಾ ಇದ್ದಾರೆ. 100 ವರ್ಷ ತುಂಬು ಜೀವನನ ಸುಖ ಸಂಸಾರದೊಂದಿಗೆ ಮಾಡಲಿ ಅಂತ ಈ ಸಮಯದಲ್ಲಿ ನಿಮ್ಗಳ ಜೊತೆ ನಾನು ಕೂಡ ಹಾರೈಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್. ತರುಣ್ ಯಾವಾಗಲೂ ತರುಣನಾಗೇ ಇದ್ದರು, ಇವಾಗ ಮದುವೆ ಆಗಿದ್ದಾರೆ. ಭಾಳ ಸಂತೋಷ. ಫಸ್ಟ್ ಟೈಮ್ ಒಂದು ಮದುವೆಯಲ್ಲಿ ಇಷ್ಟೊಂದು ಕ್ಯಾಮ್ರಾಸ್ ನೋಡ್ತಾ ಇರೋದು ನಾನು. ಭಾಳ ಸಂತೋಷ. ಮಾಧ್ಯಮದವರು ಎಲ್ಲರೂ ಬಂದಿದ್ದೀರಿ, ಭಾಳ ಸಂತೋಷ. ಒಂದೇನು ಅಂದರೆ ನನಗೂ ಅವ್ರಿಗೂ ಅವ್ರ ತಂದೆ ಜೊತೆಯಲ್ಲಿ ಆ್ಯಕ್ಟ್ ಮಾಡಿರುವಂಥ ಒಂದು ಸ್ನೇಹ ಇದೆ, ಅದೊಂದು ಮರೆಯೋಕ್ಕಾಗಲ್ಲ, ಅದರಿಂದ ಬಂದೆ. ಆಮೇಲೆ ಅವರೇ ಅಷ್ಟು ವಿನಯವಾಗಿರ್ತಾರೆ ಇಬ್ಬರೂ. ಒಂದು ಆಸ್ತಿ ಕನ್ನಡಕ್ಕೆ, ಇಬ್ಬರು ಮಕ್ಕಳು, ಸುಧೀರ್ ಕೊಟ್ಟೋಗಿರೋ 2 ಆಸ್ತಿಗಳು. ಆ ಆಸ್ತಿ ಮದುವೆ ಅಂದಾಗ ನಾವು ಬರದೇ ಇರೋಕ್ಕಾಗುತ್ತಾ? ಅದಕ್ಕೆ ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಮಾಧ್ಯಮದವರೆಲ್ಲ ಇಷ್ಟೊಂದು ಜನ ಸಹಕರಿಸ್ತಿದ್ದಾರಲ್ಲ, ಅವ್ರಿಗೆ ನನ್ನ ವಿಶೇಷವಾದ ನಮಸ್ಕಾರ. ಥ್ಯಾಂಕ್ ಯು. ಖುಷಿ ಆಗ್ತದೆ. ಆ್ಯಂಡ್ ಐ ವಿಶ್ ಹಿಮ್ ಅ ಗ್ರೇಟ್, ಇದು ಇನ್ನೊಂದು ಲೈಫ್ ಪಾರ್ಟ್ನರ್ ಬರ್ತಾರೆ ಅಂತ ಒಂದು ಸಿಚುವೇಶನ್ನು. ಒಂದು 14 ವರ್ಷ ಆಗಿದೆ, ಇನ್ನು ಮುಂದೆ ಓಕೆ ಕೇಳಿಸ್ತದೆ. ಓಕೆ. ಆ್ಯಂಡ್ ನಾನು ಮಾಲಿನಿ ಅಮ್ಮನ ಜೊತೆ ನಾನು ಒಂದು ಹೊಸ ಸೀರಿಯಲ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವ್ರಿಗೆ ಭಾಳ ಆಸೆ ಇತ್ತು. ಒಂದು 22 ವರ್ಷ ಆದಮೇಲೆ ಈ ಒಂದು ಮದುವೆ ನಡೀತದೆ. ಆ್ಯಂಡ್ ಅವ್ರ ಮುಖದಲ್ಲಿ ಆ ಖುಷಿ ನೋಡೋಕ್ಕೆ ಭಾಳ ಖುಷಿ ಆಯಿತು. ಆ್ಯಂಡ್ ನಿನ್ನೆ ತರುಣ್ ನೋಡಿದಾಗ ಈ ವಾಸ್ ಸೋ ಹ್ಯಾಪಿ ಆ್ಯಂಡ್ ಐ ವಿಶ್ ಹಿಮ್ ಅ ಗ್ರೇಟ್ ಮ್ಯಾರಿಡ್ ಲೈಫ್. ಕಂಗ್ರ್ಯಾಚುಲೇಷನ್. ಎಸ್, ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳಬೇಕು. ಆ್ಯಂಡ್ ಅವ್ರ ಫ್ಯಾಮಿಲಿ ಆ್ಯಂಡ್ ತಾತ ಮತ್ತು ಸುಧೀರ್ ಅಂಕಲ್ಲು ಇಬ್ಬರೂ ಭಾಳ ಸಿನಿಮಾಗಳು ಒಟ್ಟಿಗೆ ಮಾಡಿದ್ದಾರೆ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಮಾಲಿನಿ ಅಮ್ಮನ ಜೊತೆ ಥಿಯೇಟ್ರಲ್ಲಿ ತುಂಬ ನಾಟಕಗಳು ಮಾಡ್ತಾಯಿದ್ರು. ಆ್ಯಂಡ್ ಅವರ ಒಂದು ಏನು ಅವರ ಜರ್ನಿ ಅಂದರೆ ನಾಟಕಗಳಲ್ಲಿ ಇವರು ಡ್ಯಾನ್ಸ್ ಮಾಡ್ತಾಯಿದ್ರು. ಆ್ಯಂಡ್ ಅವ್ರ ಸೀನ್ಗಳನ್ನು ಭಾಳ ಚೆನ್ನಾಗಿ ಹೇಳ್ತಾಯಿದ್ರು. ಆ್ಯಂಡ್ ಅದು ಕೇಳಿದಾಗ ಆ್ಯಕ್ಚುಲಿ ನನ್ನ ತಾತನ ಬಗ್ಗೆ ನಾನು ಬೇರೆಯವರಿಂದನೇ ತಿಳ್ಕೊಂಡಿದ್ದೀನಿ. ಬಟ್ ಮಾಲಿನಿ ಅಮ್ಮನ ಹತ್ರ ಕೇಳಿದಾಗ ಇನ್ನೂ ಹತ್ತಿರವಾಗಿ ಅವರ ಎಕ್ಸ್ಪೀರಿಯನ್ಸ್ ಆಗಿರೋದನ್ನು ಕೇಳಿಕೊಂಡೆ. ಭಾಳ ಖುಷಿ ಆಗ್ತದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂತ ಬ್ಯಾಚುಲರ್ ಇವನೊಬ್ಬನೇ ಅಂತ ಕಾಣಿಸುತ್ತೆ. ಸೊ ಅವನಿಗೆ ಈಗ ಮದುವೆ ಆಗ್ತಿದೆ. ನಮಗೆಲ್ಲ ತುಂಬ ಸಂತೋಷ. ಅವರಿಬ್ಬರ ವೈವಾಹಿಕ ಜೀವನ ಸುಖಮಯವಾಗಿರಲಿ, ಸಂತೋಷವಾಗಿರಲಿ. ದೇವರು ಅವರಿಬ್ಬರಿಗೂ 100 ವರ್ಷಗಳ ಕಾಲ ಸುಖಮಯವಾಗಿ ದಾಂಪತ್ಯ ಜೀವನವನ್ನು ನಡೆಸುವಂತೆ ಅನುಗ್ರಹಿಸಲಿ, ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ. ಇಬ್ಬರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಫೈನಲಿ ತರುಣ ಮದುವೆ ಆಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ನಾ ಇಂಡಸ್ಟ್ರಿಗೆ ಬಂದಾಗಿಂದ ವೆರಿ ಗುಡ್ ಫ್ರೆಂಡ್ಸ್. ಸೊ ತುಂಬ 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 ಒಳ್ಳೆ ಹುಡುಗ ತರುಣ. ಆ್ಯಂಡ್ ಅಫ್ಕೋರ್ಸ್ ಬ್ಯೂಟಿಫುಲ್ ಆ್ಯಕ್ಟ್ರೆಸ್ ಸೋನಲ್ ಮಾನ್ಶೇರ್ ಅವ್ರ ಜೊತೆ ಪೇರ್ ಆಗ್ತಾ ಇದ್ದಾರೆ ಇವತ್ತು. ಒಂದು ಖುಷಿ ಏನಂದರೆ ನನ್ನ ಬರ್ಡೇ ದಿನ ಮದುವೆ ಆಗ್ತಾ ಇದೆ. ನಾನು ಅದು ಇನ್ವಿಟೇಷನ್ ಕೊಡೋಕೆ ಬಂದಾಗ ನಾನು ಹೇಳ್ತಾ ಇದ್ದೆ ತರುಣಿಗೆ, ನನ್ನ ಬರ್ಡೇ ದಿನನೇ ಮಾಡ್ಕೊಳ್ತಾ ಇದೆಯಾ ತರುಣ ಅಂದರೆ, ನಿನಗೆ ಜ್ಞಾಪಕ ಇರಬೇಕು ಅದಕ್ಕೆ ಅಂತ. ಸೊ ಐ ವಿಶ್ ದೆಮ್ ಅ ವೆರಿ ವೆರಿ ಗುಡ್ ಲಕ್. 100 ಕಾಲ ಖುಷಿಯಾಗಿ ಚೆನ್ನಾಗಿ ಬಾಳ್ಡೆ ಅಂತ ನಾನು ಅವ್ರಿಗೆ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬ ಹೆಸರುವಾಸಿ ಆಗಿರ್ತಕ್ಕಂಥ ನಮ್ಮ ತರುಣನ ನೆಕ್ಸ್ಟ್ ಜರ್ನಿ ಕೂಡ ಇನ್ನೂ ಯಶಸ್ವಿಯಾಗಿರಲಿ ಅಂತ ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ಆಲ್. ತುಂಬ ಖುಷಿಯಾಗುತ್ತೆ. ತರುಣ್ ಆ್ಯಕ್ಚುಲಿ ಅಂದರೆ ಭಾಳ ವರ್ಷಗಳಿಂದ ಸ್ನೇಹಿತ. ಅವರ ಧ್ಯೇಯ, ಅವ್ರ ಗೋಲ್ ಇದ್ದಿದ್ದೇ ಬೇರೆ. ಫಸ್ಟ್ ನನಗೂ ಈ ವಿಷಯ ಗೊತ್ತಾದಾಗ ಭಾಳ ಖುಷಿಯಾಯಿತು, ಆಮೇಲೆ ಆಶ್ಚರ್ಯ ಆಯಿತು. ಯಾಕೆಂದರೆ ನಾನು ಹಂಗೆ ಹಿಂಗೆ ಇರಬೇಕು, ಇಂಡಿಪೆಂಡೆಂಟ್ ಅದೊಂದು ಸ್ವತಂತ್ರವಾಗಿರಬೇಕು ಅಂತ ಇದಕ್ಕೆ ಕಡಿವಾಣ ಬಿದ್ದಿದೆ. ಅದು ನಮ್ಮ ಗ್ರೂಪಿಗೆ ಬಂದಿರೋದಕ್ಕೆ ನಮಗೆ ತುಂಬ ಖುಷಿ ಇದೆ. ಸೊ ವೆಲ್ಕಮ್ ಟು ದ ಕ್ಲಬ್ ಅಂತ ತರುಣ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟು ಹಂಗಿತ್ತು ಥಾಟ್ಸು. ಸೊ ಇವಾಗ ನಮಗೆಲ್ಲೋ ಒಂದು ಕಡೆ ನಾವು ಬೇಗ ಆಗ್ಬಿಟ್ಟು ಒಂಥರ ಹ್ಯಾಪಿ ಮ್ಯಾನ್ ಆಗಿದ್ದೀವಿ. ಸೊ ಅವರೊಬ್ಬನೇ ಅನ್ಹ್ಯಾಪಿ ಆಗಿದ್ದರೆ ಎಷ್ಟು, ಅದಕ್ಕೋಸ್ಕರ ವೆಲ್ಕಮ್ ಟು ದ ಕ್ಲಬ್ ಟು ತರುಣ್ ಅಂತ ಅದಕ್ಕೆ ನಾನು ನಿಮ್ಮ ಕಡೆ ನೋಡ್ಕೊಂಡು ಮಾತಾಡ್ತೀನಿ. ಜೋಡಿಗೆ ಬೆಸ್ಟ್ ವಿಶಸ್ ಹೇಳಕ್ಕೆ ಇಷ್ಟಪಡ್ತೀನಿ. ವೆಲ್ಕಮ್ ಟು ದ ಕ್ಲಬ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹಾಗೆ ನೆಕ್ಸ್ಟ್ ಕಪಲ್ ಹೀರೋಯಿನ್ ಆ್ಯಂಡ್ ಡೈರೆಕ್ಟರ್ ಜೋಡಿಯಾಗಿ ಬಂದಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಹಾಯ್, ಎಲ್ಲರಿಗೂ ನಮಸ್ಕಾರ.
ಇವತ್ತು ತರುಣ್ ಅವರು ಹಾಗೆ ಸೋನಲ್ ಅವರ ಮದುವೆ. ನನಗೆ ತರುಣ್ ಅವರು ತುಂಬ ವರ್ಷದ ಪರಿಚಯ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಈಸ್ ಗೆಟಿಂಗ್ ಮ್ಯಾರಿಡ್. ಮ್ಯಾರೇಜ್ ಇಸ್ ಬ್ಯೂಟಿಫುಲ್. ನನಗಿನ್ನೇನು ಕೆಲವೇ ದಿನದಲ್ಲಿ ನನ್ನ ವಾರ್ಷಿಕೋತ್ಸವ ಆಗುತ್ತೆ. ಸೊ ಐ ನೋ ಮ್ಯಾರೇಜ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಈ ಒಂದು ಮದುವೆಯ ಒಂದು ಬಾಂಡಿಂಗ್ಗೆ ಇವರಿಬ್ಬರು ಸೇರ್ತಾ ಇದ್ದಾರೆ. ಇವ್ರಿಗೆ ದೇವರು ಒಳ್ಳೇದು ಮಾಡಲಿ, ಇವ್ರ ಜೀವನ ಪೂರ್ತಿ ಖುಷಿಯಾಗಿರಲಿ ಆ್ಯಂಡ್ ತರುಣ್ ಸೋನಲ್ ಇಬ್ಬರು ಲೈಫ್ ಲಾಂಗ್ ಹ್ಯಾಪಿಯೆಸ್ಟ್ ಕಪಲ್ ಆಗಿರಲಿ. ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಫಸ್ಟು ನಿಮಗೆ ಎಲ್ರಿಗೂ ಥ್ಯಾಂಕ್ಸ್. ಭೀಮಾಗೆ ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಒಳ್ಳೆ ಚಿತ್ರರಂಗದ ಇದ್ದಿದ್ದ ಪರಿಸ್ಥಿತಿಗೆ ಒಂದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು. ಇದ್ರ ಮಧ್ಯೆ ನಮ್ಮ ನಿರ್ದೇಶಕ ತರುಣ್ ಸುಧೀರ್ ಅವರ ಮದುವೆ ಇವತ್ತು ರಿಸೆಪ್ಷನ್ನು. ಸೊ ನಿಮಗೆಲ್ರಿಗೂ ಸ್ವಾಗತ. ಒಳ್ಳೆ ನಿರ್ದೇಶಕ. ಅವ್ರು ಯಾವಾಗ ಲವ್ ಮಾಡಿದ್ರು ಅಂತ ಗೊತ್ತೇ ಇಲ್ಲ. ಅಷ್ಟು ಬ್ಯುಸಿ ಇದ್ದರೂ ಕೂಡ ಒಂದು ಒಳ್ಳೆ ಪ್ರೀತಿ ಮಾಡಿ ತನ್ನ ಸಂಗಾತಿಯಾಗಿ ಅವಳಿಗೂ ಕೂಡ ನಾವೇ ಲಾಂಚ್ ಮಾಡಿದ್ದು ನಮ್ಮ ಯೋಗರಾಜ್ ಸರ್ ಜೊತೆ ನಮ್ಮ ಪಂಚತಂತ್ರ ಸಿನಿಮಾದಲ್ಲಿ. ಸೊ ಇಬ್ಬರಿಗೂ ಒಳ್ಳೆಯದಾಗಲಿ, ಅವರ ಜೀವನ ತುಂಬ ಆಶಾದಾಯಕವಾಗಿ ಲಾಭದಾಯಕವಾಗಲಿ, ತುಂಬ ಚೆನ್ನಾಗಿರಲಿ ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಿಮಿಷ ಸೈಲೆಂಟ್ ಏನಾಗಬೇಕು. ಹಾಯ್, ಎಲ್ರಿಗೂ ನಮಸ್ಕಾರ. ಸೋನಲ್ ಮತ್ತು ತರುಣ್ ಅವರ ಶುಭ ವಿವಾಹ ಇಲ್ಲಿ ನಡೀತಾ ಇದೆ. ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ಇಬ್ಬರು ನಿಜವಾಗ್ಲೂ ತುಂಬ ಒಳ್ಳೆಯ ವ್ಯಕ್ತಿಗಳು. ಸೋನಲ್ ಅವ್ರನ್ನಂತೂ ನಾನು ತುಂಬ ಪರ್ಸ್ನಲಿ ಗೊತ್ತು. ಶಿ ಇಸ್ ಅ ವಂಡರ್ಫುಲ್ ಗರ್ಲ್. ಅವ್ರಿಗೆ ಒಳ್ಳೆ ಕಡೆ ಸಂಬಂಧ ಸಿಕ್ಕಿ ಒಳ್ಳೆ ಮದುವೆ ನಡೀತಾ ಇದೆ. ನಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಬ್ಬರು ನಿರ್ದೇಶಕ ಮತ್ತು ನಟಿ ಇಬ್ಬರು ಮದುವೆ ಆಗ್ತಿದ್ದಾರೆ ಅನ್ನೋದೇ ಒಂದು ತುಂಬ ಖುಷಿಯಾದ ಸಂಗತಿ. ಅವರಿಬ್ಬರ ಜೀವನ ತುಂಬ ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ. ನಮ್ಮ ಆತ್ಮೀಯ ಸ್ನೇಹಿತರಾದಂಥ ತರುಣ್ ಸುಧೀರ್ ಅವರು ಸೋನಾಲ್ ಅವ್ರು ಮದುವೆ ಆಗ್ತಾ ಇದ್ದಾರೆ. ಅವ್ರು 100 ಕಾಲ ಖುಷಿಯಾಗಿರಲಿ. ಈ ಶುಭ ಸಂದರ್ಭದಲ್ಲಿ ಅವರ ಮದುವೆಯ ಸಂದರ್ಭದಲ್ಲಿ ದರ್ಶನನ ಇದ್ದರೆ ಅವ್ರಿಗಿನ್ನೂ ಖುಷಿ ಇಮ್ಮಡಿ ಆಗ್ತಿತ್ತು. ಅವರೆಲ್ಲೇ ಇದ್ದರೂ ಅವ್ರ ಆಶೀರ್ವಾದ ಅವ್ರ ಮೇಲೆ ಇರ್ತದೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ಅವರ ಆಶೀರ್ವಾದ ಪಡೆಯೋರಿದ್ದಾರೆ. ಅವರು 100 ಕಾಲ ಚೆನ್ನಾಗಿ ಮಾಡಲಿ. ಮತ್ತೊಮ್ಮೆ ತರುಣ್ ಅವ್ರಿಗೆ ಸೋನಾಲ್ ಅವ್ರಿಗೆ ಮದುವೆಯ ಶುಭಾಶಯಗಳನ್ನ ಕೋರಕ್ಕಿಚ್ಚು. ಅಲ್ಲ ಅವರು ಪಾಪ ತರುಣ್ ಅವರ ಮದುವೆನೇ ಮುಂದೆ ಆಗ್ತೀನಿ ಅನ್ನುವಂಥ ಮನಸ್ಥಿತಿಲಿದ್ದರು. ದರ್ಶನ್ ಅಣ್ಣವರೇ ಈ ಡೇಟ್ಗೆ ಮದುವೆ ಆಗಬೇಕು ಅನ್ನುವಂಥ ಒಂದು ಇಚ್ಛೆ ವ್ಯಕ್ತಪಡಿಸಿದ ಮೇಲೆ ಅವ್ರು ಇವತ್ತು ಮದುವೆ ಆಗ್ತಾ ಇದ್ದಾರೆ. ಅವ್ರ ದಾಂಪತ್ಯ ಜೀವನ ಸುಖಕರಲಿ ಅಂತ ಆಶೆ. ತುಂಬ ಖುಷಿಯಾಗತ್ತೆ. ಸಿಕ್ಕಿದಾಗೆಲ್ಲ ಕೇಳ್ತಾ ಇದ್ವಿ ಯಾವಾಗ ಮದುವೆ ಅಂತ. ಅದಕ್ಕೆ ಒಂದು ಆನ್ಸರ್ ಸಿಕ್ಕಿದೆ. ತರುಣನಿಗೆ ಆಗಲಿ ಸೋನಲ್ಗೆ ತುಂಬ ಚೆನ್ನಾಗಾಗಲಿ. ಮುಂದಿನ ಮನೆಯವರೇ ನಾನು ಪ್ರತಿದಿನ ಸಿಗ್ತಾ ಇರ್ತೀನಿ. ಆಲ್ ದಿ ಬೆಸ್ಟ್. ತುಂಬ ದಾಂಪತ್ಯ ಜೀವನನ ತುಂಬ ಚೆನ್ನಾಗಿ 100 ವರ್ಷ ಬಾಳ್ಕೊಂಡು ಹೋಗಲಿ. ಥ್ಯಾಂಕ್ ಯು. ನಮ್ಮೆಲ್ಲರ ಗೆಳೆಯರು ಯಶಸ್ವಿ ನಿರ್ದೇಶಕರು ಆದಂತಹ ತರುಣ್ ಸುಧೀರ್ ಅವರ ವಿವಾಹ ಕಾರ್ಯಕ್ರಮ ಇವತ್ತು ಭಾಳ ಅದ್ಧೂರಿಯಾಗಿ ನಡೀತಾ ಇದೆ. ನಮಗೆಲ್ಲ ಖುಷಿ. ಇಬ್ಬರು ಹುಡುಗಿ ಏನೇ ಹುಡುಗನ ಕಡೆಯವರು ಹುಡುಗಿರ ಕಡೆಯವರು ಕೇಳಿದ್ರೆ ನಾವು ಇಬ್ಬರು ಕಡೆಯವರು. ಯಾಕಂದರೆ ಇಬ್ಬರು ಸಿನಿಮಾದವರು. ಒಂದು ಫ್ಯಾಮಿಲಿ ಪ್ರೋಗ್ರಾಮ್ ವೈಬ್ ಬರ್ತಾ ಇದೆ. ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಯ ಎಲ್ಲರೂ ಇಲ್ಲಿದ್ದಾರೆ. ನಿಜವಾಗ್ಲೂ ಇದೊಂದು ಸಿನಿಮಾ ಮದುವೆ ಅಂತ ಹೇಳ್ಬೋದು. ತರುಣ್ ಮತ್ತು ಸೋನಾಲ್ ಮಂತರ್ ಅವರ ವೈವಾಹಿಕ ಜೀವನಕ್ಕೆ ಶುಭ ಹಾರೈಸ್ತೀವಿ. ಒಳ್ಳೆಯದಾಗಲಿ. ಲವ್ ಸ್ಟೋರಿ ನಮ್ಗೆ ಸ್ವಲ್ಪ ಹಿಂಟ್ ಇತ್ತು. ಆ್ಯಕ್ಚುಲಿ ನಾವು ಆ ಟೀಮಲ್ಲಿ ಇದ್ದೀವಿ, ಆಲ್ಮೋಸ್ಟು ಕ್ಲೋಸ್ ಇರೋದ್ರಿಂದ ಹಿಂಟ್ ಇತ್ತು. ಮದುವೆ ಅಂತ ರೀಸೆಂಟ್ ಆಗೋದಾಗಿದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ಸೋನಲ್ ಮತ್ತು ತರುಣ್ ಸುಧೀರ್ ಅವರ ವಿವಾಹಕ್ಕೆ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಅವರ ಒಂದು ದಾಂಪತ್ಯ ಜೀವನ ತುಂಬ ಸುಖಕರವಾಗಿ ಸದಾಕಾಲ ಖುಷಿಯಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ಸೋನಲ್ ಬಗ್ಗೆ ಹೇಳಬೇಕು ಅಂದರೆ ಶಿ ಈಸ್ ಮೈ ವೆರಿ ಗುಡ್ ಫ್ರೆಂಡ್. ಶಿ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಆಲ್ಸೋ. ಸೊ ಅವರ ಒಂದು ಪಾರ್ಟ್ನರ್ ತರುಣ್ ಸುಧೀರ್ ಏನಿದ್ದಾರೆ ಅವ್ರಿಗೆ ಕರೆಕ್ಟಾಗಿರೋ ಜೋಡಿ ಅಂತ ನಂಗೆ ಅನಿಸುತ್ತೆ. ಮೇಡ್ ಫಾರ್ ಈಚ್ ಅದರ್ ಅಂತ ಆ ಫೀಲ್ ಆಗುತ್ತೆ ಅವರಿಬ್ಬರು ನೋಡ್ತಾ ಇದ್ದರೆ. ಖುಷಿಯಾಗಿರೋದು. ಸೊ ಇಟ್ಸ್ ಅ ಬ್ಲೆಸ್ಸಿಂಗ್ ಆ್ಯಕ್ಚುಲಿ. ಸೊ ಟುಗೆದರ್ ಅವ್ರ ಜೀವನ ಚೆನ್ನಾಗಾಗಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ನಮ್ಮ ಆತ್ಮೀಯ ಸ್ನೇಹಿತರು ಸುಧೀರ್ ಅವರು ನನ್ನ ಸಹ ಕಲಾವಿದರು. ಇವತ್ತು ಅವರ ಮಗನ ಮದುವೆ, ನನ್ನ ಮಗನ ಮದುವೆ ಅಷ್ಟೇ ಖುಷಿ ಆಯಿತು ನನಗೆ. ಸೊ ಅವನಿಗೆ ವಿಶ್ ಮಾಡೋಣ ಅಂತ ಬಂದ್ವಿ. ಒಂದು
ಕಾಮಿಡಿ ಕಿಲಾಡಿ ಶೂಟಿಂಗ್ ನಡೀತಾ ಇತ್ತು, ಬಿಟ್ಬಿಟ್ಟು ಬಂದಿದ್ದೆ. ಥ್ಯಾಂಕ್ ಯು, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಓಕೆನಾ? ತುಂಬ ಖುಷಿ ಆಗ್ತಾ ಇದೆ. ಇದು ಒಂದು ತುಂಬ ಖುಷಿಯ ಸಂಭ್ರಮ. ನಮ್ಮ ಒಂದು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಡೈರೆಕ್ಟರ್ ಹಾಗೂ ಫಿಲ್ಮ್ ಆ್ಯಕ್ಟರ್ ಏನಿದ್ದಾರೋ ಇಬ್ಬರು ಮದುವೆ ಆಗ್ತಿದ್ದಾರೆ. ಇನ್ನು ಖುಷಿಯ ಸಂಭ್ರಮ ಏನಂದರೆ, ಏನು ಜಾತಿ ರೀತಿ ಏನು ಡಿಫ್ರೆನ್ಸ್ ನೋಡದೆ ಇಬ್ಬರು ಮನಸ್ಸುಗಳು ಒಂದಾಗಿದೆ, ಎರಡು ಪರಿವಾರಗಳು ಒಂದಾಗಿದೆ. ಇದರಿಂದ ಸಮಸ್ತ ಕರ್ನಾಟಕದಲ್ಲೂ ನಾವು ಏನು ಕಲಿಬೇಕಂದ್ರೆ, ಎಲ್ಲ ಜಾತಿ ರೀತಿ ಬೇರೆ ಭೇದ ಭಾವ ಇಲ್ಲದೆ ನಾವು ಜೀವನ ಮಾಡಬೇಕು, ನಾವು ಚೆನ್ನಾಗಿ ಒಂದಾಗಿ ಬದುಕಬೇಕು, ಒಂದು ತನದಲ್ಲಿ ನಾವು ಇರಬೇಕು. ಹಾಗೂ ಹೇಗೆ ಇಲ್ಲಿ ಒಂದು ಚರ್ಚಲ್ಲೂ ದೇವಸ್ಥಾನದಲ್ಲೂ ಎಲ್ಲ ಕಡೆನೂ ನಮಗೆ ದೇವರೇ ಇದ್ದಾರೆ ಅಂತ ನಂಬಿಕೆ ಇಟ್ಕೊಂಡು ಇಲ್ಲಿ ಒಂದು ಅದ್ಭುತವಾದ ಮಿಲನ ನಡೀತಾ ಇದೆಯೋ, ನಾವೆಲ್ಲರೂ ಕರ್ನಾಟಕದಲ್ಲಿ ಈ ಒಂದು ಮದುವೆಯಿಂದ ಕಲಿತು ಅಂಥ ಒಂದು ಮಿಲನದ ಜೊತೆನೇ ಬದುಕಬೇಕು, ತುಂಬ ಖುಷಿಯಾಗಿರಬೇಕು. ಆ್ಯಂಡ್ ಈ ಥರ ನಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇನ್ನೊಂದಷ್ಟು ಮದುವೆಗಳಾಗಬೇಕು, ನಾವೆಲ್ಲರೂ ಆವಾಗ ತಿರ್ಗಾ ಸಿಗಬೇಕು ಅಂತಲೂ ನನಗೆ ತುಂಬಾ ಒಂದು ಆಸೆ. ಬಿಕಾಸ್ ಕನ್ನಡ ಇಂಡಸ್ಟ್ರಿನಲ್ಲಿ ಆರ್ಟಿಸ್ಟು, ಡೈರೆಕ್ಟರು, ಪ್ರೊಡ್ಯೂಸರ್ಸು ಎಲ್ಲರೂ ಒಂದು ಕಡೆ ಬಂದು ಸಿಗೋ ಕಾರ್ಯಕ್ರಮಗಳು ತುಂಬಾ ಕಮ್ಮಿ ಇದೆ. ಆ್ಯಂಡ್ ಇನ್ನೊಂದಷ್ಟು ಅವಾರ್ಡ್ ಫಂಕ್ಷನ್ಸ್ ಆಗಬೇಕು, ಇನ್ನೊಂದಷ್ಟು ಕಾರ್ಯಕ್ರಮಗಳಾಗಬೇಕು, ಎಲ್ಲರೂ ಒಂದಾಗಬೇಕು, ಮೀಡಿಯಾ ಅವರು ಅವಾಗವಾಗ ಭೇಟಿ ಆಗಬೇಕು, ಇಂಡಸ್ಟ್ರಿ ಒಂದಾಗಿ ನಡಿಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಆ್ಯಂಡ್ ನಾನು ಮನಸ್ಸಿಂದ ತುಂಬ ಜೆಂಟಲ್ಮೆನ್ ಮನುಷ್ಯರು ತರುಣ್ ಸುಧೀರ್ ಸರ್. ತುಂಬ ವರ್ಷದಿಂದ ನಾನು ಅವ್ರಿಗೆ CCLಲ್ಲೆಲ್ಲ ಅಬ್ಸರ್ವ್ ಮಾಡಿದ್ದೀನಿ. ಆ್ಯಂಡ್ ಹಾಗೆ ತುಂಬಾ ಸ್ವೀಟ್ ಹಾರ್ಟ್ ಆದ ಹುಡುಗಿ ಸೋನಲ್ ಮಾಂಟೇರಿಯೋ ಅವರು. ಅವ್ರಿಗೆ ಯಾವಾಗಲೂ ಭಗವಂತನ ಆಶೀರ್ವಾದ ಇರಲಿ, ಯಾವಾಗಲೂ 100 ವಯಸ್ಸು ಅವ್ರು ತುಂಬ ಚೆನ್ನಾಗಿರಲಿ, ತುಂಬ ಮಕ್ಕಳಾಗಲಿ ಅವ್ರಿಗೆ ಅಂತ ದೇವರಲ್ಲಿ ನಿಮ್ಮೆಲ್ಲ ಮೀಡಿಯಾ ಮುಖಾಂತರ ಕೇಳ್ಕೊಳ್ತೀನಿ. ಧನ್ಯವಾದ. ಸುಧೀರ್ ಅಂದರೆ ನಮ್ಮ ಆಪ್ತ ಗೆಳೆಯರು, ಹಿರಿಯ ಕಲಾವಿದರು. ಜೊತೆಯಲ್ಲಿ ಸುಮಾರು ಚಿತ್ರಗಳನ್ನು ನಾವು ಮಾಡಿದ್ದೀವಿ. ಅವ್ರ ಮಗ ಬಹಳ ಕಷ್ಟಪಟ್ಟು ಒಬ್ಬ ಕಲಾವಿದನಾಗಿ ಬಂದು ನಂತರ ಅವರು ಸಹ ನಿರ್ದೇಶಕನಾಗಿ ಬಹಳ ವರ್ಷಗಳಿಂದ ಕಷ್ಟಪಟ್ಟು ಏರು ಬೀಳ್ಕೊಂಡು ಕಾಣ್ತಾ ಒಬ್ಬ ಒಳ್ಳೆ ದಕ್ಷ ನಿರ್ದೇಶಕನಾಗಿ ಹೊರಹೊಮ್ಮಿದ್ದಾರೆ. ಈಗ ತಾನೇ ಅವರು ತಮ್ಮ ಸಾಂಸಾರಿಕ ಜೀವನಕ್ಕೆ ಪಾದ ಅರ್ಪಣೆ ಮಾಡ್ತಾ ಇದ್ದಾರೆ. ದೇವರವ್ರಿಗೆ ಸದಾ ಸುಖ ಕೊಡಲಿ, ಒಳ್ಳೆಯ ದಂಪತಿಗಳಾಗಿ ತಮ್ಮ ಜೀವನವನ್ನು ಸರಾಗವಾಗಿ ನಡೆಸಲಿ ಅಂತ, ಹಾಗೂ ಅವರಿಗೆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ತರುಣ್ ಸುಧೀರ್ ಹಾಗೂ ಸೋನಲ್ ಮಂತೋರಿ ಅವರಿಗೆ ಮೊದಲಾಗಿ ಶುಭಾಶಯಗಳು. ವಿಶಿಂಗ್ ದಮ್ ಹ್ಯಾಪಿ ಮ್ಯಾರಿಡ್ ಲೈಫ್. ತರುಣನ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ನಾನು ಆಫ್ ಸ್ಕ್ರೀನ್ ಗುರು ಅಂದರೆ ಫಸ್ಟು ತರುಣನೇ. ಯಾಕಂದರೆ ಆನ್ ದ ಸ್ಕ್ರೀನು ನಾವು ಶೂಟಿಂಗ್ ಮಾಡುವಾಗ ದಿನಕರ್ ಸರು ನಾನು ಫಸ್ಟ್ ಪಿಕ್ಚರ್ ಡೈರೆಕ್ಟ್ ಮಾಡಿದ್ದು. ಸೊ ದಿನಕರ್ ಸರ್ ಜೊತೆ ನಾನು ಸೆಟ್ಟಿಗೆ ಹೋದಾಗ ಅವ್ರ ಗುರುಗಳು. ಬಟ್ ನಾವು ಶೂಟಿಂಗ್ ಹೋದಾಗ ನವಗ್ರಲ್ಲಿ ಪರಿಚಯ ಆಗಿದ್ದು ನನಗೆ ತರುಣ್ಣು. ಸೊ ಅದ್ರ ಮುಂಚೆ ನಾವು ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ತರುಣ್ ಜೊತೆ ತುಂಬ ಕಾಲ ಕಳೀತಿದ್ದೆ. ಯಾಕಂದರೆ ನನ್ನ ಫಸ್ಟ್ ಸಿನಿಮಾ. ಸೊ ನಾವೇನಾದರೂ ಡಿಸ್ಕಷನ್ ಇದ್ದರೆ ರೂಮಲ್ಲಿ ಒಂದು ಡಿಸ್ಕಸ್ ಮಾಡೋದಾಗಿರ್ಬೋದು. ಆಮೇಲೆ ನಾನು ಏನಕ್ಕೆ ಗುರುಗಳಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾಕಂದರೆ ಸೆಟ್ಟಿಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ರಿಹರ್ಸಲ್ಸ್ ಎಲ್ಲ ಮಾಡ್ತಿದ್ವಿ. ಅದಕ್ಕೆ ತರುಣನೇ ನನಗೆಲ್ಲ ಹೇಳ್ಕೊಟ್ಟು ಸ್ವಲ್ಪ ಡೈಲಾಗ್ಸು, ಸ್ಟೈಲು ಯಾವ ಥರ ಮಾಡಬೇಕಂತ, ಸೀನ್ಸ್ ಎಲ್ಲ ಯಾವ ಥರ ಇರುತ್ತಂತ. ಯಾಕಂದರೆ ಆ ಟೈಮಲ್ಲಿ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡುವಾಗ ನನ್ನ ಫಸ್ಟ್ ಪಿಕ್ಚರು, ಸೊ ಸ್ವಲ್ಪ ನರ್ವಸ್ ಆಗ್ತಿದೆ. ಸೊ ತರುಣ್ ಐ ಥಿಂಕ್ ಈಸ್ ಬಿನ್ ಅ ಗ್ರೇಟ್ ಫ್ರೆಂಡ್, ವೆಲ್ ವಿಶರ್, ಆ್ಯಂಡ್ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೆಯದಾಗಲಿ. ದಾಂಪತ್ಯ ಜೀವನ ಕಾಲಿಡ್ತಾಯಿದ್ರೆ ಸದಾ ಖುಷಿಯಾಗಿ ನಗ್ನಗ್ತಾ ಚೆನ್ನಾಗಿರಲಿ. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಪರ್ಸನ್ಸ್ ನಾನು ನೋಡ್ದಂಗೆ ತರುಣ್ ಸುಧೀರು. ನವಗ್ರಹದಿಂದ ನೋಡ್ಕೊಂಬಂದಿದ್ದೀನಿ. ಅವರಿಗೆ ಸಿನಿಮಾ ಬಗ್ಗೆ ಇರೋ ಒಂದು ಹುಚ್ಚು, ಒಂದು ಕ್ರೇಜು ಅವತ್ತಿಂದ ನೋಡ್ಕೊಂಬಂದಿದ್ದೀನಿ. ಆ್ಯಂಡ್ ಟುಡೇ ಈಸ್ ಪ್ರೂವ್ಡ್ ಆಸ್ ಅ ವೆರಿ ಬಿಗ್ ಡೈರೆಕ್ಟರ್. ಸೊ ಅವ್ರ ಲವ್ ಲೈಫಲ್ಲಿ, ಮ್ಯಾರೇಜ್ ಲೈಫಲ್ಲಿ ಎಲ್ಲ ಒಂದು ಸಕ್ಸಸ್ ಇರಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ತರುಣ್ ಮತ್ತು ಸೋನಾಲ್ ಇಬ್ಬರು ನನಗೆ ಕ್ಲೋಸ್ ಫ್ರೆಂಡ್ಸು. ಸೊ ಅವರಿಬ್ಬರು ಜೊತೆ ಆಗಿದ್ದಾರೆ ಅಂತಲೇ ಶಾಕಿಂಗ್ ನ್ಯೂಸ್ ಆ್ಯಂಡ್ ಖುಷಿಯಾದಂಥ ವಿಷಯ. ಸೊ ಇಬ್ಬರು ಮದುವೆ ಆಗ್ತಿದ್ದಾರೆ ಆ್ಯಂಡ್ ಮದುವೆ ನಾಳೆ ಆಗುತ್ತೆ. ಸೊ ಅವರಿಬ್ಬರು ದಾಂಪತ್ಯ ಜೀವನ ತುಂಬ ಚೆನ್ನಾಗಿರಲಿ ಆ್ಯಂಡ್ ಅವರಿಬ್ಬರು ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟ. ಎಲ್ಲರಿಗೂ ನಮಸ್ಕಾರ. ಒಂದು ಇಂಪಾರ್ಟೆಂಟ್ ಸುಧೀರ್ ಅವರ, ತರುಣ್ ಅವರ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಇವತ್ತು. ಅವ್ರ ಮದುವೆ ಸೋನಲ್ ಅವರ ಜೊತೆಗೆ. ಅವ್ರನ್ನ ನಾನು ಕಾಟೇರನ ನೋಡಿದಾಗ ಕಾಟೇರ ಸೃಷ್ಟಿಕರ್ತನೇ ತರುಣ್. ರಾಬರ್ಟ್ಗೆ ನನ್ನ ಗೊತ್ತಿತ್ತು, ಬಟ್ ಚೌಕಾದಲ್ಲಿ ಹೆಚ್ಚಾಗಿ ದ್ವಾರಕೀಶ್ ಚಿತ್ರಾಲಯದಲ್ಲಿ ಪರಿಚಯ ಆಯಿತು, ಒಡನಾಟ ಜಾಸ್ತಿ ಆಯಿತು.
ಬಟ್ ನನ್ನ ಫ್ರೆಂಡ್ಶಿಪ್ ಜಾಸ್ತಿ ನಂದಕಿಶೋರ್ ಜೊತೆಗೆ. ಬಟ್ ತರುಣ್ ಅವಾಗವಾಗ ಮೀಟ್ ಮಾಡ್ತಾ ಇದ್ವಿ, ಫಿಲ್ಮ್ ಇಂಡಸ್ಟ್ರಿ, ಟಿ ವಿ ಎಲ್ಲ. ಸೊ ಐ ವಿಶ್ ತರುಣ್, ಸುಧೀರ್ ಎ ಹ್ಯಾಪಿ ಮ್ಯಾರಿಡ್ ಲೈಫ್ ಆ್ಯಂಡ್ ಸೋನಲ್ ಅವ್ರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್. ಕನ್ನಡದ ಸಂಸ್ಕೃತಿ, ಕರ್ನಾಟಕ ಕನ್ನಡತನವನ್ನು ಸೋನಲ್ ಅವರು ಹೆಚ್ಚಾಗಿ ಈ ಮದುವೆಯಿಂದ, ಈ ಅನುಬಂಧದಿಂದ ಬೆಳೆಸ್ಕೊತಾರೆ ಅಂತ ನನ್ನ ಆಶೀರ್ವಾದ ಇದೆ. ನವ ದಂಪತಿಗಳಿಗೆ ಒಂದು ಹಾರೈಕೆಯನ್ನು ಮಾಡಿ ಇವತ್ತು ರಿಸೆಪ್ಷನ್ ಬಂದಿದ್ದೀವಿ, ನಾಳೆ ಮುಹೂರ್ತ ಇದೆ. ಸೊ ಎಲ್ಲರನ್ನೂ ಖುದ್ದಾಗಿ ಪರ್ಸ್ನಲ್ಲಾಗಿ ಇನ್ವೈಟ್ ಮಾಡಿರ್ತಕ್ಕಂಥ ತರುಣ್ ಆ ಒಂದು ಪ್ಲ್ಯಾನಿಂಗ್ ಇದೆಯಲ್ಲ, ಆ ಪ್ಲ್ಯಾನಿಂಗ್ಗೆ ನನಗೆ ತುಂಬ ಖುಷಿ ಆಯಿತು. ಆಫೀಸ್ಗೆ ಬಂದು ಕರೆದು ಮದುವೆಗೆ ಬರಬೇಕು ಅಂತ ಹೇಳಿದಾಗ ಇಲ್ಲಿ ಕರ್ನಾಟಕದ ಚಿತ್ರರಂಗವೇ, ಸ್ಯಾಂಡಲ್ವುಡ್ಡೇ ಇಲ್ಲಿ ಬಂದು ಇಳಿದಿದೆ ಇವತ್ತು. ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಐ ವಿಶ್ ತರುಣ್ ಆ್ಯಂಡ್ ಹಿಸ್ ವೈಫ್ ಸೋನಲ್ ಅ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಕರ್ನಾಟಕ ಜನತೆಗೆ ಇವತ್ತು ನಮ್ಮ ಸುಧೀರ್ ಅವರ ದ್ವಿತೀಯ ಪುತ್ರ ತರುಣ್ ಸುಧೀರ್ ಅವರ ವಿವಾಹೋತ್ಸವ ಕಾರ್ಯಕ್ರಮ. ಇವತ್ತು ನಾವು ಕೂಡ ನಮ್ಮ ಸಮಸ್ತ ವೃತ್ತಿರಂಗಭೂಮಿ ಕಲಾವಿದರು ಹಾಗೂ ಮಾಲೀಕರು ಎಲ್ಲರೂ ಬಂದಿದ್ದೀವಿ. ನಮ್ಮ ವೃತ್ತಿರಂಗಭೂಮಿ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. 100 ಕಾಲ ಗಂಡ ಹೆಂಡತಿ ಚೆನ್ನಾಗಿರಲಿ, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಶ್ರೀಯುತ ದಿವಂಗತ ಸುಧೀರ್ ಅವರು ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆ ಬಹಳ ಅಪಾರವಾದದ್ದು. ಇವರು ಕೂಡ ಅಂಥ ಹಿಟ್ ಸಿನಿಮಾಗಳನ್ನೇ ಕೊಟ್ಟಿದ್ದಾರೆ ನಿರ್ದೇಶಕರಾಗಿ. ಇವತ್ತು ಅವರಿಗೆ ಕಂಕಣಮಾಲ ಕೂಡಿ ಬಂದಿದೆ. ಗಂಡ ಹೆಂಡತಿ ತರುಣ್ ಸುಧೀರ್ ಮತ್ತು ಸೋನಾಲ ಇವರು ಕೂಡ 100 ವರ್ಷ ಬಾಳಿ ಬದುಕಲಿ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸ ಅವ್ರು ಮಾಡಲಿ ಅಂತ ಅವರಿಗೆ ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ದ ಮೋಸ್ಟ್ ಸಕ್ಸಸ್ಫುಲ್ ಡೈರೆಕ್ಟರ್ ಮತ್ತು ಒಂದು ಬ್ಯೂಟಿಫುಲ್ ಆಗಿರೋ ಹೀರೋಯಿನ್ ಮದುವೆ ಆಗ್ತಾ ಇದ್ದಾರೆ. ನಂಗೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ದೇರ್ ಫ್ಯೂಚರ್. ತುಂಬ ಖುಷಿಯಾಗಿರಲಿ, ತುಂಬ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಟು ದ ಬ್ಯೂಟಿಫುಲ್ ಕಪಲ್. ಥ್ಯಾಂಕ್ ಯು. ತರುಣ್ ಸುಧೀರ್ ಅವರು ಕಣ್ಣು ಮುಂದೆ ಬೆಳೆದಂಥವನು ನಾನು, ನನ್ನ ಕಣ್ಣು ಮುಂದೆ ಬೆಳೆದಂಥವನು ಈ ಹುಡುಗ ಸುಧೀರ್. ಭಾಳ ಅಭಿಮಾನ, ಅವ್ರ ತಂದೆ ಮೇಲೆ ಭಾಳ ಗೌರವ ನನಗೆ. ತುಂಬ ಹತ್ತಿರದಲ್ಲಿ ಬೆಳೆದವ್ರು ನಾವು ಮಲ್ಲೇಶ್ವರ ವಯಲಿ ಕಾವಲಲ್ಲಿ. ಇವತ್ತು ಆ ಹುಡುಗನ ಮದುವೆ, ಅವರಿಗೆ ಒಂದು ಆಶೀರ್ವಾದ ಮಾಡಬೇಕು ಬಂದಿದ್ದೀವಿ. ಅವರಿಗೆ ಒಳ್ಳೆಯದಾಗಲಿ, ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಹೆಚ್ಚು ಚಿತ್ರಗಳನ್ನ ಮಾಡಿ ಇನ್ನೂ ಹೆಚ್ಚು ಹೆಸರು ಮಾಡಲಿ ಅಂತ ನಾನು ಬಯಸ್ತೀನಿ. ತರುಣ್ ಸುಧೀರ್ ಸೋನಾಲ್ ಅವ್ರ ಮದುವೆ ಇವತ್ತು ರಿಸೆಪ್ಷನ್ನು. ಇಲ್ಲಿಗೆ ಬಂದು ಭಾಳ ಖುಷಿಯಾಗಿದೆ, ನಮಗಷ್ಟೇ ಅಲ್ಲ ಕರ್ನಾಟಕದ ಜನತೆಗೆ ಕೂಡ. ಯಾಕೆಂದರೆ ತರುಣ್ ಸುಧೀರ್ ಅವ್ರನ್ನು ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ತುಂಬ ಒಳ್ಳೆ ಹುಡುಗ, ತುಂಬ ಒಳ್ಳೆ ಡೈರೆಕ್ಟರು, ನಿಮಗೂ ಗೊತ್ತಿರೋ ಹಾಗೆ. ಮುಂದೆ ಏನೋ ಜೀವನದಲ್ಲಿ ಅಚೀವ್ಮೆಂಟ್ ಮಾಡಬೇಕು, ಒಂದೇನೋ ಸಾಧನೆ ಮಾಡಬೇಕು ಅನ್ನೋ ಛಲ ಇಟ್ಕೊಂಡಿರೋ ವ್ಯಕ್ತಿ. ಹಾಗೆ ಸೋನಾಲು ಕೂಡ ಅಂದರೆ ವಿಭಿನ್ನವಾದ ಕ್ಯಾರೆಕ್ಟರ್ಗಳನ್ನು ಮಾಡಿ ನಾನು ಹೆಸರು ಮಾಡಬೇಕು, ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಬೇಕು ಅಂತ ಆಸೆ ಇಟ್ಕೊಂಡಿರೋ ಪುಟ್ಟ ಕಲಾವಿದೆ. ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ಇಬ್ಬರಲ್ಲೂ ಏನೋ ಒಂದು ಸಾಧನೆ ಇದೆ, ಮುಂದೆ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡ್ತಾರೆ, ಅಚೀವ್ಮೆಂಟ್ ಮಾಡ್ತಾರೆ ಅನ್ನೋದನ್ನು ಕಾಣುತ್ತೆ. ಯಾಕೆಂದರೆ ಸೋನಾಲು ನನಗೆ ತುಂಬ ವರ್ಷದಿಂದ ಗೆಳತಿ. ಅವರು ನಾವು ಸುಮಾರು 4 ಸಿನಿಮಾ ಜೊತೆಲಿ ಆ್ಯಕ್ಟ್ ಮಾಡಿದ್ದೀವಿ. MLA, ಅಭಿಸಾರಿಕೆ, ಮದುವೆ ದಿಬ್ಬಣ, ಪಿಲಿಬೈಲ್ ಯಮುನಕ್ಕ ಅಂತ ತುಳು ಸಿನಿಮಾ. ಸೊ ಅದರಲ್ಲಿ ನಾನು ಅವಳೆಲ್ಲ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದು. ತುಂಬ ಒಳ್ಳೆ ಹುಡುಗಿ. ಇವರ ಒಂದು ಅಂದರೆ ಈ ಗಂಡ ಹೆಂಡತಿ ಆಗಿರೋದು ಯಾವುದೋ ಜನ್ಮದ ಋಣಾನುಬಂಧ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಏಕೆಂದರೆ ಎಲ್ಲೋ ಇರೋ ಹೆಣ್ಣನ್ನು, ಎಲ್ಲೋ ಇರೋ ಹುಡುಗನ್ನ ಭಗವಂತ ಸೇರಿಸಿದ್ದಾನೆ ಅಂದರೆ ಇದು ನಿಜವಾಗ್ಲೂ ಋಣಾನುಬಂಧ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಳ್ಳೆಯದಾಗಲಿ ಅವರ ಕುಟುಂಬಕ್ಕೆ, ಅವರ ಸಂಸಾರಕ್ಕೆ, ಅವರ ಜೀವನಕ್ಕೆ, ಅವರ ಯಶಸ್ಸಿಗೆ ಎಲ್ಲವೂ ಭಗವಂತ ಒಳ್ಳೇದು ಮಾಡಲಿ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಅವ್ರ ಮೇಲಿರಲಿ. ಥ್ಯಾಂಕ್ ಯು. ಇನ್ನೊಂದು ಖುಷಿ ಏನು ಅಂದರೆ ನಮ್ಮ ಮೀಡಿಯಾದವರು ಎಲ್ಲರೂ ನಮ್ಮ ತರುಣ್ ಸುಧೀರ್ ಅವ್ರನ್ನ, ಸೋನಾಲ್ ಅವ್ರನ್ನ ತುಂಬ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ. ಅದು ನಿಜವಾಗ್ಲೂ ಖುಷಿಯಾಗುವಂಥ ವಿಷಯ. ಮೀಡಿಯಾದವರು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ತರುಣ್ ತುಂಬ ಹಳೆ ಸ್ನೇಹಿತರು, ಜೊತೆಲಿ ಸಿನಿಮಾ ಮಾಡಿದ್ದೀವಿ, ತಂಡವಾಗಿ ಕೆಲಸ ಮಾಡಿದ್ವಿ. ಯಾವಾಗಲೂ ನಮ್ಮ ಇಡೀ ತಂಡದ ಆರೈಕೆ ಯಾವಾಗಲೂ ಒಂದೇ ಆಗಿತ್ತು. ಯಾವಾಗಲೂ ನಮ್ಮ ತರುಣ್ಗೆ ಬೇಗ ಮದುವೆ ಮಾಡಬೇಕು ಅಂತ. ಸೊ ಆ ಒಂದು ಸುದಿನ, ಒಂದು ಶುಭಗಳಿಗೆ ಇವತ್ತಾಗಿದೆ. ತರುಣ್ ಮತ್ತು ಅವರು ಏನು ಜೋಡಿ ಇಬ್ಬರೂ ಮಂತೇರೋ, ಅವರು ಇಬ್ಬರೂ ಶುಭ ವಿವಾಹ ಆಗಿ ಜೀವನ ಪೂರ್ತಿ ಹೆಂಗೆ ಅವರು ಸಿನಿಮಾದಲ್ಲಿ ಸಕ್ಸಸ್ ಕೊಟ್ಟಿದ್ದಾರೋ ಈಗ ಕಾಟೇರನ್ನು, ಅದೇ ರೀತಿ ಅವ್ರದ್ದು ಜೀವನ ಪೂರ್ತಿ ಎಲ್ಲದನ್ನು ಪ್ರತಿ ದಿನಗಳು ಅವ್ರಿಗೆ ಸಕ್ಸಸ್ ಸಿಗಲಿ, ಒಳ್ಳೆಯದಾಗಲಿ. ಹ್ಯಾಪಿ ಮ್ಯಾರಿಡ್ ಲೈಫ್ ತರುಣ್ ಆ್ಯಂಡ್ ಸೋನಾಲ್. ಥ್ಯಾಂಕ್ ಯು.
ನಾನೇ ಬಂದು ಜಸ್ಟ್ ಮದುವೆ ಹ್ಯಾಪಿ. ತುಂಬ ಖುಷಿ ಆಗ್ತಾ ಇದೆ. ಐ ಥಿಂಕ್ ತುಂಬ ಖುಷಿ ಆಗ್ತಾ ಇದೆ. and they make a very very good pair. So he's a very simple boy and Sonal is as simple as he wants her to be. So I think they make a very good pair. God bless them ಅಂತ ಹೇಳ್ತೀನಿ. and ತುಂಬ ಚೆನ್ನಾಗಿರಲಿ, ಸುಖವಾಗಿ ಬಾಳಿ ಅಂತ ಹೇಳ್ತಾರೆ. We are very happy to get Tarun with the son-in-law. At the beginning. ಅಲ್ಲ, ಅದು ಅಷ್ಟು ಕಷ್ಟ ಮಾಡಿದ್ರಿಂದ ಈ ಲೆವೆಲಿಗೆ ಬರಲಿಕ್ಕೆ ಕಾರಣನೇ ಅದು 2,000. Thank you very much. ಓಕೆ ಮಾ, ಥ್ಯಾಂಕ್ಸ್.